ಕರುಳನ್ನೆ ಕಡಿದು ಉಸಿರನ್ನೆ ಬಸಿದು ಜೀವಾವ ನೀಡೋದು ತಾಯಲ್ಲವ. ಮನೆಯಲ್ಲೇ ಇರುವ ದಿನನಿತ್ಯ ಸಿಗುವ ದೇವರು ನಮಗೆ ತಾಯಲ್ಲವ. ನೋವನ್ನೆ ನುಂಗಿ ಬದುಕಾಗಿಸಿ ಬಾಳೋಕೆ ಬಿಟ್ಟು ಕಾಯೋಲ್ಲವ. ಕರುಳನ್ನೆ ಕಡಿದು ಉಸಿರನ್ನೆ ಬಸಿದು ಜೀವಾವ ನೀಡೋದು ತಾಯಲ್ಲವ. ಏನಮ್ಮ ನೀನು? ದೃಷ್ಟಿ ತೆಗಿತಾ ಇದ್ದೀನಿ ಅಷ್ಟೇ. ಹಾಳ್ ಕಣ್ಣು, ಮೋಡ್ ಕಣ್ಣು, ಹಾದಿಲ್ ಹೋಗೋರ್ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು, ಎಲ್ಲಾ ಕಣ್ಣು ಸುಟ್ಟು ಭಸ್ಮ ಆಗೋಗ್ಲೆ. ಎಲ್ಲ ಹೋಗಿ ಮಗ. ಬಾ ಮಗ. ಹೋಗ್ಬಿಡ್ತೀನಮ್ಮ. ಆಯ್ತಪ್ಪ, ಹೋಗ್ಬಿಟ್ಟ. ಎಷ್ಟು ಬೆಳೆದು ಬಿಟ್ಟ ನನ್ನ ಮಗ. ದೇವ್ರೆ ಸಂದಾಗಿಟ್ಟಿರಪ್ಪ. ಹಾಯ್. ಹಲೋ. ಹಾಯ್. ನೋಡ ಮಚ್ಚ ಅವ್ರ ಸೆಂಟಿಮೆಂಟ್ ನ. ಎಷ್ಟು ಗಣ್ಯ ವ್ಯಕ್ತಿಗಳು ಓದಿರೋ ಈ ಕಾಲೇಜ್ನಲ್ಲಿ ನನ್ನಂತ ಬಡವನಿಗೂ ಸೀಟ್ ಸಿಕ್ಕಿದೆ. ನಾನು ಚೆನ್ನಾಗಿ ಓದಿ ಈ ತಾಯಿ ಮಣ್ಣಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಅವ್ನ್ ಮಾಡೋ ಸೆಂಟಿಮೆಂಟ್ ನೋಡಿದ್ರೆ 3 ವರ್ಷ ಓದೋದನ್ನ ಒಂದೇ ವರ್ಷದಲ್ಲಿ ಓದೋದಂಕ ಅಂತಾನೆ ಅಲ್ಲ. ಇವನ್ ತರ ಇರೋರ್ನ ಜಾಗೃತಿಯಾಗಿ ನೋಡ್ಕೋಬೇಕು. ಗಾಂಧಿ ಬಜಾರ್ ಪ್ಯಾಂಟು, ಬರ್ಮಾ ಬಜಾರ್ ಶರ್ಟ್, ಸಿಟಿ ಮಾರ್ಕೆಟ್ ಅಲ್ಲಿ ತಗೊಂಡಿರೋ ಟಿಫನ್ ಬಾಕ್ಸ್, ಯಾವನ ರೋಡ್ ಅಲ್ಲಿ ತಗೊಂಡಿರೋ ಹಳೆ ಬುಕ್ಸ್, ಇದನ್ನೆಲ್ಲ ನೋಡಿದ್ರೆ ಬ್ಲಾಕ್ ಅಂಡ್ ವೈಟ್ ಹೀರೋ ತರ ಕಾಣ್ತಾ ಇದ್ದಾನೆ ಅಲ್ವಾ. ನೋಡ ನನ್ ಮಗನ್ ಸೆಂಟಿಮೆಂಟ್ ನ. ಏನ್ ಮಗ ಇಷ್ಟು ಬುದ್ಧಿ ಇಷ್ಟೊಂದ್ ದಿನ ಎಲ್ಲಿಟ್ಟಿದ್ದೆ? ತುಂಬಾ ದಿವಸದಿಂದ ಈ ಕಾಲೇಜಲ್ಲಿ ಓದ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಇನ್ ಮುಂದೆ ಕಷ್ಟಪಟ್ಟು ಚೆನ್ನಾಗಿ ಓದಿ ನಮ್ ತಾಯಿ ತರ ನಾನು ಡಾಕ್ಟರ್ ಆಗ್ತೀನಿ. ನಾನ್ ಡಾಕ್ಟರ್ ಆಗಿ 4 ಜನಕ್ಕೆ ಸಹಾಯ ಮಾಡ್ತೀನಿ. ಹಿಡಿದು ಪತ್ತೆ ಮಾಡು, ಯಾರು ತಡೆಯೋರಿಲ್ಲ. ನೋಡೋದು, ಹಾಡೋದು,
3 ಟೀ ಕೊಡಿ. ತಗೊಳ್ಳಿ. ಟೀ ಬಲ್ ಚೆನ್ನಾಗೈತೆ. ಅಲ್ಲ ಮಗ, ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಂತ ಒಂದ್ಸರಿ ಹೇಳಿದ್ರೆ ಸಾಕು, ಪದೇ ಪದೇ ಹೇಳಿದ್ರೆ ಸೊಂಟ ಹಿಡ್ಕೊಂಡ್ಬಿಡುತ್ತೆ ಕಣಲ್ಲಿ. ಅಣ್ಣ ನೀವು ದಮ್ ಹೊಡಿತಾ ಇದ್ದೀರಾ, ಪಕ್ಕದಲ್ಲಿರೋರಿಗೆ ಎಫೆಕ್ಟ್ ಆಯ್ತದೆ, ಅದ್ ನಿಮಗ್ ಗೊತ್ತಾ? ಇದಕ್ಕೆ ಉತ್ತರ ಹೇಳಿ ನೋಡವ. ನನ್ ಕಾಸು ನನ್ ಸಿಗರೇಟು ಹೆಂಗ್ ಬೇಕಾದ್ರೆ ಹೊಡಿತೀನಿ ಕಣ. ಎಷ್ಟ್ ಕಷ್ಟಪಟ್ಟು ನಿಮ್ಮ ಮನೇಲಿ ನಿಮ್ಮನ್ನ ಓದಕ್ ಕಳಿಸ್ತಾರೆ, ನೀವು ನೋಡಿದ್ರೆ ಹುಡುಗಿಯರ್ ಮುಂದೆ ಕಾಲೇಜ್ ತೋರ್ಸಕ್ ಹೋಗಿ ನಿಮ್ ಶ್ವಾಸಕೋಶ ಎಲ್ಲ ಹಾಳ್ ಮಾಡ್ಕೊತೀರಾ. ಆಮೇಲೆ ಹಾಸ್ಪಿಟ್ಲ್ಗಳಲ್ಲಿ ಅವರು ನಿಮ್ ಮನೆಯವರು, ನಮ್ ದೇಶ ನಿಮ್ಮನ್ನೇ ನಂಬ್ಕೊಂಡೈತೆ, ನಾವೆಲ್ರೂ ಸೇರಿ ನಮ್ ದೇಶ ನಾವು ಉದ್ಧಾರ ಮಾಡ್ಬೇಕು ಸರ್. ಒಂದ್ ಸಿಗರೇಟ್ಗೆ ಇಷ್ಟೊಂದು ಡೈಲಾಗ? ಅದ್ ಸರಿ, ಯಾರ ನೀನು? ಐ ಆಮ್ ಇಂಡಿಯನ್. ಕಾಸು ಕೊಡ್ರಯ್ಯ. ಯಾಕೆ ಇಷ್ಟೊತ್ತು ಮೆಂಟ್ಲ ಹತ್ರ ಮಾತಾಡ್ತಾ ಇದ್ದೆ? ಇನ್ನು ಮುಂದೆ ಸಿಗರೇಟ್ ಹೊಡೆಯಕ್ಕಿಲ್ಲ ಕಣ. ಬರೋ ಹೋಗೋಣ. ಸರಿಯಾಗಿ ಹಾಕಿದ ನಿಮ್ ನಾಮ. ನಿಮ್ ಕರ್ಮ ಸೆಟ್ರೆ ಇಟ್ರಲ್ಲಯ್ಯ ಬಾಂಬ್. ನಮಸ್ಕಾರ. ಇವನ್ ಮೇಲೆ ಒಂದ್ ಕಣ್ಣಿರ್ಲಿ, ಇಂಥವ್ರಿಗೆ ಹುಡುಗಿಯರು ಬೀಳೋದು ಗೊತ್ತಾಯ್ತಾ? ಬಾ. ನಾನ್ ನಮಸ್ಕಾರ ಮಾಡಿದ್ರು ಯಾಕೆ ಸಿಟ್ ಮಾಡ್ಕೊಂಡು ಹೋಗ್ತಾ ಇದಾರೆ? ಏನಪ್ಪ ತಗೊಳಪ್ಪ 100 ರೂಪಾಯಿ. ಏನಮ್ಮ ನಿಂದು? ಏನು ಇನ್ ಮಿಕ್ಕಿದ ನಾಳೆ ಕೊಡ್ತೀನಿ. ಒಳ್ಳೆ ಕಥೆ ಐತಲ್ಲ ನಿಂದು. ಹಳೆ ದಿನ ಇನ್ನೂ ಕೊಡ್ಬೇಕು, ಮತ್ತೆ ಬಂದಿದೆಯಲ್ಲ ತಗೊಳಕ್ಕೆ. ಒಳ್ಳೆ ಸಾವಾಸ ಆಯ್ತು ನಿಂದ. ತಗ ಹೋಗು, ಮಿಕ್ಕಿದ ನಾಳೆ ಕೊಟ್ಬಿಡ್ಬೇಕು. ಖಂಡಿತ ಕೊಟ್ಬಿಡ್ತೀನಪ್ಪ. ಅಮ್ಮ ಅಮ್ಮ ಅಮ್ಮ, ನಾನು ಕರಿತಾನೆ ಇದೀನಿ, ನೀನ್ ಹೋಗ್ತಾನೆ ಇದೆಯಾ? ಕೇಳಿಸ್ಲಿಲ್ಲ ಕಣ್ಮಗ, ಯಾವ್ದೋ ಗಮನದಲ್ಲಿ ಹಿಂಗೇ ಹೋಯ್ತಾ ಇದ್ದೆ. ಸುಂದ್ರಾಂಗ ಇವನ್ ಬಗ್ಗೆ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ ಅಂತ. ತಗ 1 ರೂಪಾಯಿ ಎತ್ಕೊಂಡು ಹೋಗಿ ಸಾಯಿ ಹೋಗು. 100 ರೂಪಾಯಿ ಎಂಜಾಯ್ ಮಾಡಿ. ನನಗೆ 100 ರೂಪಾಯಿ ಪರವಾಗಿಲ್ವಲ್ಲ? ಸರ ನನಗೆ ಕೆಲ್ಸಕ್ಕೆ ಸೇರಿಸ್ಕೊಳ್ತೀರಾ? ನಿನಗ ನಂತರ ನೀನು ಓದಿರ್ಬೇಕು, ಆಗ ಕೆಲ್ಸಕ್ಕೆ ಸೇರಿಸ್ಕೊಳ್ತೀನಿ. ಅಯ್ಯೋ, ಎಲ್ಪರ್ ಕೆಲ್ಸಕ್ಕೆಲ್ಲ ಓದಿರ್ಬೇಕಂತ ಏನಿಲ್ಲ. ಅದ್ ಸರಿ, ನೀನು ಎಷ್ಟನೇ ಕ್ಲಾಸ್ ವರೆಗೂ ಓದಿದ್ಯಾ ಅದು ಹೇಳಪ್ಪ. ಯಾವ್ದು ಓದಿಲ್ಲ, ಏನು ಮಾಡಿಲ್ಲ, ಆದ್ರೆ ನನಗೆ ಕೆಲಸ ಬೇಕು. ನಿನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ, ನನ್ ಜೊತೆಲಿ ಬಾ. ಡಾಕ್ಟ್ರೆ, ಕೆಲಸ ಕೊಡ್ಸಿ ಡಾಕ್ಟ್ರೆ, ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. ಒಳ್ಳೆ ಬಕ್ರ ಇದ್ದಂಗಿದ್ದಾನೆ, ನಮ್ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇವನ್ನ ನೋಡಿದ್ರೆ
ಒಳ್ಳೆ ಹುಡುಗನ ತರ ಕಾಣ್ತಾ ಇದ್ದಾನೆ. ಇವನಿಗೆ ಒಳ್ಳೆ ಕೆಲಸ ಕೊಡಿಸ್ಬೇಕು. ಸರಿ, ನೀನು ನನ್ನ ಜೊತೆಲಿ ಬಾ. ಈ ನನ್ನ ಮಗನ್ನ ನೋಡಿದ್ರೆ ಒಳ್ಳೆ ಟಾಯ್ಲೆಟ್ ಕ್ಲೀನ್ ಮಾಡೋ ತರ ಇದ್ದಾನೆ. ಇವನು ಅದೇ ಕೆಲಸಕ್ಕೆ ಇಟ್ಕೊಳ್ಳೋಣ. ನೀರ್ ಕೊಡಮ್ಮ. ಬಂದೆ ಕಣಪ್ಪ. ಸ್ವಲ್ಪ ಹೊತ್ಕೊಂತೀರಿ ಮಗ, ಇನ್ನೇನು ಅಡಿಗೆ ಮಾಡ್ಬಿಡ್ತೀನಿ. ಅಮ್ಮ ಆಮೇಲೆ ಮಾಡಿವಂತೆ. ಕೂತ್ಕೊಮ್ಮ, ಕೂತ್ಕೋ. ಅಮ್ಮ, ನಾನು ಕಾಲೇಜ್ ಹೋಗಿ ಬಂದಿದ್ದೀನಿ. ನೀನ್ ನೋಡಿದ್ರೆ ಕೆಲಸ ಮಾಡ್ತಾನೆ ಇದೀಯಾ? ನಿನಗೆ ಸುಸ್ತೇ ಆಗಲ್ವಾ ಅಮ್ಮ? ಅಯ್ಯೋ ಕಂದ, ನಾನು ಯಾರಿಗೋಸ್ಕರ ಮಗ ಎಷ್ಟು ಕಷ್ಟಪಟ್ಟೇನೋ ನಿಂಗೋಸ್ಕರ ತಾನೇ. ಕುಂತ್ಕೊಂಡಿರು, ಬೇಗ ಅಡಿಗೆ ಮಾಡ್ಬಿಡ್ತೀನಿ. ಕುಂತ್ಕೊಂಡಿರು. ಎಷ್ಟೊಂದು ಕಷ್ಟಪಡ್ತಾಳೆ. ಅಪ್ಪ ರಘು, ಬಾ ಮಗ, ಕೈ ಕಾಲು ತೊಳ್ಕೊಳ್ಳು. ಸರಿ ಅಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಫ್ರೆಂಡ್ ನೋಡಿದ ಸರ್. ನಿನ್ನ ಫ್ರೆಂಡ್ ನನಗೇನೆ ಗೊತ್ತು. ನನ್ನ ಫ್ರೆಂಡ್ ಹೆಸರು ಗುಡ್ ಮಾರ್ನಿಂಗ್ ಅಂತ. ಯಾವನೇ ಈ ಕಾಲೇಜಲ್ಲಿ ಸೀಟ್ ಕೊಟ್ಟವನು? ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್ ಸರ್. ಇನ್ನು 11 ಗಂಟೆ ಆಗಿಲ್ಲ, ಆಗ್ಲೇ ನನಗಿಲ್ಲಿ ಗುಡ್ ಆಫ್ಟರ್ನೂನ್ ಅಂತ. ನಮ್ ಟೆನ್ಷನ್ ಅಲ್ಲಿ ನಾವಿದ್ರೆ ಬಂದ್ ತಲೆ ತಿಂತ ನಿಮ್ಗೆ ಯಾವನ. ಗುಡ್ ನೈಟ್. ತಗೊಳ್ಳಿ ಸರ್, ಇದು ಅತಿ ಆಯ್ತು. ಹಗಲತ್ತೆ ಬತ್ತಿ ಹಚ್ಚದ. ಒಂದ್ ನಿಮಿಷ, ನಂಗೆ ಟೈಮ್ ಆಯ್ತು, ನಾ ಬರ್ತೀನಿ. ಇಷ್ಟು ಹೊಡೆದ್ರು ನಿಮ್ಗೆ ಏನು ಅನ್ಸಲ್ವಾ? ನನ್ನ ಹೆಂಡತಿ ಹತ್ರ ಓಡಿಸ್ಕೊಂಡು ರೂಢಿ ಆಗ್ಬಿಟ್ಟಿದೆ. ಆಮೇಲೆ ಹುಷಾರು, ಎಲ್ರು ನನ್ನ ತರನೇ ಒಳ್ಳೆಯವ್ರು ಇರಲ್ಲ, ಗೊತ್ತಾಯ್ತಾ? ಅಯ್ಯೋ ಪಾಪಿಗಳ, ಇಲ್ಲಿದ್ದೀರಾ? ಒಂದ್ ಮಾತು ಹೇಳ್ಬಾರ್ದಾಯ್ತೇನ್ರು? ನಾನು ನಿಮಗ್ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೇನೆ. ಇದೆಲ್ಲ ಮಾಮೂಲ್ ಮಗ. ಏಯ್ ನಡಿಗೆ ಹೋಗೋಣ, ಹೋಗೋಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಘು. ಏನಿದು ಕೈಯಲ್ಲಿ? ಮಾವಿನ ಸುಸಿ ಮೇಡಮ್. ಇವತ್ತು ನಾನು ಈ ಕಾಲೇಜಲ್ಲಿ ಓದ್ತಿದ್ದೀನಿ ಮೇಡಮ್. ಓದ್ ಮುಗಿದ ನಂತರ ಕಾಲೇಜ್ನಲ್ಲಿ ಓದಿದ್ದಕ್ಕೆ ಒಂದು ಗುರ್ತಿರ್ಬೇಕಲ್ಲ ಮೇಡಮ್. ಗುಡ್, ಒಳ್ಳೆ ಐಡಿಯಾ. ನಮ್ ಕಾಲೇಜಲ್ಲಿ ಓದ್ತಾ ಇರೋ ಎಲ್ಲಾ ಸ್ಟೂಡೆಂಟ್ಸ್ನು ಈ ರೀತಿ ಒಂದೊಂದು ಸಸಿ ನೆಟ್ರೆ ನಮ್ಮ ಪರಿಸರನ ಕಾಪಾಡಬಹುದು. ಕೀಪ್ ಇಟ್ ಅಪ್.
ಇಲ್ಲಿದೆ. ನೆಡೋದು ಮುಖ್ಯ ಅಲ್ಲ, ಅದಕ್ಕೆ ಜೀವ ಕೊಡೋದು ಮುಖ್ಯ. ನಾನೇನ್ ಜೀವ ಕೊಟ್ಟೆ? ನೀರ್ ಹಾಕಿದ್ರಲ್ಲ, ಅದಕ್ಕೆ ಹೇಳಿದೆ. ನೀವು ಮಾತಾಡೋದೇ ಇಲ್ಲ. ಇವತ್ತು ತುಂಬಾ ಮಾತಾಡ್ತಾ ಇದ್ದೀರಾ, ನನ್ ತುಂಬಾ ಸಂತೋಷ ಆಗ್ತಿದೆ. ನನ್ ಬರ್ಲ? ಇನ್ ಮುಂದೆ ಎಲ್ಲಿ ಸಿಕ್ಕಿದ್ರು ಮಾತಾಡಿಸ್ತೀರಾ? ನೋಡಕ್ ತುಂಬಾ ಒಳ್ಳೆಯವನ ಹಾಗೆ ಕಾಣಿಸ್ತಾನೆ. ಆಗಾಗ ಮೀಟ್ ಮಾಡ್ಬೇಕು. ನಮಸ್ಕಾರ ಸರ್, ಕಾಲೇಜಿಗೆ ಹೋಗಿ ಬರ್ತಾ ಇದ್ದೀರಾ? ಹೌದು. ಅಬ್ದುಲ್ ಕಲಾಂ ಬುಕ್ ಎಲ್ಲ ಓದಿದ್ದೀರಾ? ನಾವು ಹುಟ್ಟಾಗ ನಮ್ಮನ್ನ ತಾಯಿ ಹೊರ್ತಾಳೆ, ನಾವು ಬೆಳೆಯುವಾಗ ಭೂಮಿ ಹೊರುತ್ತೆ. ಆದ್ರೆ ನಾವ್ ಇವೆರಡಕ್ಕೂ ಏನ್ ಸರ್ ಮಾಡಿದೀರಿ? ನೀವಾದ್ರೂ ಏನಾದ್ರೂ ಮಾಡ್ತೀರಾ ಸರ್? ನಿಮ್ ಬುದ್ಧಿನ ಹೊರಗ್ನವ್ರಿಗೆ ದಾರಿ ಎರೆಯೋ ಬದಲು ನಮ್ ದೇಶಕ್ಕೆ ಯೂಸ್ ಆಗೋ ಹಾಗೆ ಬುದ್ಧಿನ ಉಪಯೋಗಿಸ್ಬೇಕು. ನಮ್ಮಂತ ಯುವಕರಿಂದಾನೇ ಭಾರತ ಉನ್ನತ ಸ್ಥಿತಿಗೇರಕ್ಕೆ ಸಾಧ್ಯ ಸರ್. ನಮ್ಮ ಮಾತು ನಿಜ ಅಲ್ವಾ ಸರ್? ನಾನು ಬರಲ್ಲ ಸರ್, ನಿಮ್ಮನ್ನ ನಾನು ಆಮೇಲೆ ಮೀಟ್ ಮಾಡ್ತೀನಿ. ಓಕೆ, ಬಾಯ್. ಬರ್ತೀನಿ, ಬಾಯ್ ಸರ್. ಅಮ್ಮ, ನಂಗೆ ಆಶೀರ್ವಾದ ಮಾಡಿ. ಈ ವರ್ಷ ಯಾವ್ದೇ ನಾನು ನೋಡಿದ್ರೆ ಸಾಲ ಸೋಲ ಮಾಡಿ ಮದ್ವೆ ಮಾಡಿದೀನಿ. ನೀನ್ ನೋಡಿದ್ರೆ ಇವ್ರ ಕಾಲಕ್ಕೆ ಬೀಳ್ತಾ ಇದೆಯಲ್ಲ. ಇವ್ರಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ಬುದ್ಧಿ ಬೇಡವಾ? ದೊಡ್ಡಾಗ ಆಶೀರ್ವಾದ ಮಾಡಕ್ ಬಂದ್ಬಿಟ್ಲು. ಇವಳು ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರಲ್ವನ? ಬಾರ ಸುಮ್ನೆ. ಸೋಂಕಿರೋದು ಬಿಟ್ಬಿಟ್ಟು ನಿನಗೆ ಯಾಕೆ ಬೇಕು ಈ ಊರು ಮುಸಾಬ್ರಿ ಅಲ್ಲ? ಗಂಡ ಸತ್ತವಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತವ್ರೆ. ಅಪ್ಪ ಸತ್ರ ನೀನೇನು ಮಾಡ್ತೀಯ? ನಿನ್ ಕೆಲ ಆಶೀರ್ವಾದ ಮಾಡಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಏನು ಟೆನ್ಷನ್ ಮಾಡ್ಕೋಬೇಡ. ಬಾಮ, ನನ್ನ ಹಣೆ ಬರ ಕಣಪ್ಪ. ಇನ್ನು ಏನನ್ನ ನೋಡ್ಬೇಕು ಏನೋ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ಅರ್ಚಕರೇ, ಪಾರ್ವತಿ ಹೆಸರಿನ ಮೇಲೆ ಅರ್ಚನೆ ಮಾಡಿ. ತಗೊಳ್ಳಿ, ನಿಮ್ಮ ಮಗ ಚಿನ್ನದಂತವನು, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ದೇವ್ರೆ, ನನ್ ಕಂದನ್ 100 ವರ್ಷ ಚಂದಾಗಿಟ್ಟಿರಪ್ಪ. ಹಾಯ್ ರಘು. ಹಾಯ್. ಯಾರಪ್ಪ ಇವಳು? ನನ್ ಜೊತೆ ಕಾಲೇಜಲ್ಲಿ ಓದ್ತಿದ್ದಾಳಮ್ಮ. ಹೆಸರು ಪೂಜಾ ಅಂತ. ಓಹೋ, ಹಂಗ.
ನನ್ನ ಆಸೆಗೆ ಬರಿದಾದ ಈ ಗೂಡಿಗೆ ನಿನ್ನನ್ನು ಒಂದ್ಸಲ ನೋಡಿದಕ್ಕೆ ಇಷ್ಟೊಂದು ಸಂತೋಷವೇ ಇನ್ನೊಂದ್ಸಲ ನಿನ್ನ ನೋಡಿದರೆ ನಾನಂತೂ ಏನಾಗುವೆ ಹೃದಯ ಹಗುರಾಗಿದೆ ಹರೆಯ ಹಸಿರಾಗಿದೆ ಪ್ರತಿ ಕ್ಷಣವು ನಿನ್ನ ನೆನಪೇ ಪ್ರತಿ ಕಣವು ನಿನ್ನ ಹೊಳಪೇ ನಿನ್ನನ್ನು ಒಂದ್ಸಲ ನೋಡಿದಕ್ಕೆ ಇಷ್ಟೊಂದು ಸಂತೋಷವೇ ಇದ್ಯಾಕೆ ಹಿಂಗ್ ನಿಂತ್ಕೊಂಡವ್ನೆ? ರಘು ಲೋ ಮಗ ಅಪ್ಪ ರಘು ಅಮ್ಮ ಏನೋ ಮಗ ನೀನು ನಡಿ ನಡಿ ಅಲ್ಲ ಕಣೋ ಮಗ ನೀನು ಇದ್ದಕ್ಕಿದ್ದಂಗೆ ಹಂಗ್ ನಿಂತ್ಕೊಂಡ್ಬಿಟ್ರೆ ನನಗ್ ಗಾಬರಿ ಆಗಕ್ಕಿಲ್ವಾ? ಅಮ್ಮ ಒಂದ್ ನಿಮಿಷ ನಿಂತ್ಕೊಳ್ಳಿಮ್ಮ. ಏನವ್ವ ಇವತ್ ನನ್ ಬರ್ಡೇ, ನನಗೆ ಆಶೀರ್ವಾದ ಮಾಡಿಮ್ಮ. ಸರಿ ಕಣವ್ವ 100 ವರ್ಷ ಚಂದಾಗ್ ಬಾಳು. ರಘು ಬಿಡುವಾಗಿದ್ದಾಗ ಮನೆ ಸರಿ ಅಮ್ಮ. ಕರ್ಕೊಂಡು ಬರ್ಲವ? ಆಯ್ತಮ್ಮ. ಪಾರ್ವತಕ್ಕ ಪಾರ್ವತಕ್ಕ ಒಂದ್ ನಿಮಿಷ ನಿಂತ್ಕೊಳ್ಳಿ 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 ಬಂದೆ. ಏನವ್ವ ಪಾರ್ವತಕ್ಕ ನಿನ್ನ ಮಹಿಳಾ ಸಂಘದವ್ರು ಬರ ಹೇಳಿದ್ರು. ಇಲ್ಲ ನಿಂತ್ಕ ಪಾರ್ವತಕ್ಕ. ಅವರೇ ನಮಸ್ಕಾರ ಕಣವ್ವ. ನಮಸ್ಕಾರ ಅಮ್ಮ. ಪಾರ್ವತಕ್ಕ ಅಂದ್ರೆ ಇವ್ರಿಯ. ಏನಮ್ಮ ತುಂಬಾ ಕಷ್ಟದಲ್ಲಿದೆಯಂತೆ? ಹಾಗೆಲ್ಲ ಹೆದರ್ಕೋಬೇಡ. ನಾನ್ ನಿನಗ್ ಬೇಕಾದ್ರೆ ಏನಾದ್ರು ಸಹಾಯ ಮಾಡ್ತೀನಿ. ನಿನ್ಗೆ ಏನ್ ಕೆಲ್ಸ ಗೊತ್ತಿದ್ದು ಅದನ್ನ ಮಾಡು. ನಿನ್ಗೆ ಎಷ್ಟು ಬೇಕೋ ಹಣ ಕೇಳು. ನಾನ್ ನಮ್ಮ ಮಹಿಳಾ ಸಂಘದಿಂದ ಅದನ್ನ ಕೊಡಿಸ್ಕೊಡ್ತೀನಿ. ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ, ಗೊತ್ತಾಯ್ತಾ? ನಾವ್ ಹೆಣ್ಣು ಮಕ್ಕಳು ಅಬಲೆರಲ್ಲ ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರ್ಸೋಣ. ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಮೊದಲನೇ ಸಭಾಪತಿ ಆಗಿರೋದು ಶ್ರೀ ಶಾನಾದೇವಿಯವರು ಅಂತ ನಿಂಗೆ ಗೊತ್ತಿರ್ಬೇಕು. ಅವ್ರನ್ನೆಲ್ಲ ನೋಡಿ ನಾವು ಧೈರ್ಯ ತಂದ್ಕೋಬೇಕಮ್ಮ. ನಮ್ಮ ಮಹಿಳಾ ಸಂಘ ಇದೆಯಲ್ಲ, ಅದು ಕತ್ಲಲ್ಲಿರೋರ್ನ ಬೆಳಕಿಗೆ ತರ್ಬೇಕು ಅಂತ ತುಂಬಾ ಹೋರಾಟ ಮಾಡ್ತಾ ಇದೆ. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆಮ್ಮ. ಅದಕ್ಕೆ ನೀವೆಲ್ಲರೂ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ಬೇಕು. ಯೋಚನೆ ಮಾಡ್ಬೇಡ. ನೀವಿಷ್ಟು ಧೈರ್ಯ ಕೊಡ್ತಿರಲ್ಲವ, ಅದ್ಯೋ ಕಣವ, ಅಷ್ಟೇ ಸಾಕು. ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದಾರೆ. ನಮ್ ಜೀವನದಲ್ಲಿ ಇಂತ ಒಂದು ಬಿಲ್ಡಿಂಗ್ ಕಟ್ಸಕ್ ಆಗೋದಿಲ್ಲ ಅಲ್ವಾ? ಯಾಕಾಗಲ್ಲ? ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಾವು ಇಂತ ಬಿಲ್ಡಿಂಗ್ ಕಟ್ಸ್ಬೋದಲ್ವಾ? ಸರ್ ಆರ್ಡರ್ ಪ್ಲೀಸ್. ನೋಡ್ಕೊಂಡು ಹೇಳಿ. ಹಾಯ್ ಪ್ರಕಾಶ್. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಬಮ್ಮ ಕುತ್ಕೋ. ಏನಮ್ಮ ಸಂಡೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ಯಾ? ಎಲ್ಲಮ್ಮ ಫ್ರೆಂಡ್ಸ್? ಅದ್ ಬಿಡು, ರಾಜಿಯಲ್ಲಿ ಅದು ಯಾಕಮ್ಮ ಹೇಳ್ತೀಯ? ರಾಜು ಪೂಜೆಯಿಂದ ಬಿದ್ದವನೆ, ಪೂಜಾ ರಾಜು ಇಂದ ಬಿದ್ದವಳೆ. ಇವರಿಬ್ಬರದು ಒಂದ್ ರೀತಿ ಹೇಳ್ಬೇಕಂದ್ರೆ ಹಳೆ ಕಾಲದ ಫಿಲಿಂ ಲವ್ ಸ್ಟೋರಿ ಆಗ್ಬಿಟ್ಟಿದೆ ಅಮ್ಮ. ಅಂದ್ರೆ ಒಂದ್ ರೀತಿ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾರಲ್ಲ, ಹಂಗ ಮಗ? ಸರಿಯಾಗಿದೆ ಅಮ್ಮ. ಓಕೆ, ಕೂಡಿಸ್ತಾವಳ? ನಿನ್ನೂ ಏನಾಯ್ತು? ನೋಡ ಮಗ, ಈ ಪ್ರೀತಿ ಮೇಲೆ ನನಗೆ ನಂಬಿಕೆ ಇಲ್ಲ ಕಣ. ಹೌದಾ? ನೀನ್ ಎಲ್ಲಿ ರಾಜು ತರ ಹುಡುಗಿಯಿಂದ ಬಿದ್ದು ಒದ್ದಾಡ್ತಾರ್ತೀಯ ಅನ್ಕೊಂಡೆ. ನೀನ್ ಬಚಾವದೆ ಬಿಡು. ಮುಂದೇನ್ ಮಾಡ್ಬೇಕಂತಿದ್ಯಾ ಹೇಳ್ ಮಗ. ಮುಂದೆ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು
ಬಿಸ್ನೆಸ್ ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣ. ಹೇಗೋ ಒಟ್ಟಿನ ಸೇಫ್ ಅದಲ್ಲ, ಅಷ್ಟು ಸಾಕು ಮಗ. ಯಾಕೆ ಮಗ, ಆ ಪೂಜಾ ರಿಚ್ ಫ್ಯಾಮಿಲಿ ಹುಟ್ಟಿ ಆ ರೋಗಿನಿಂದ ಬಿದ್ದಾಳಲ್ಲ, ಅವಳಿಗೆ ಬುದ್ಧಿ ಇಲ್ಲ ಕಣ. ಯಾಕೆ ಈ ರೀತಿ ಮಾಡ್ತಾಳ ಅವಳು? ಅವಳೆಂತವಳ ಏನಂತೀಯ? ಇಂಥ ಹುಡುಗಿರಿಂದ ಪ್ರಾಬ್ಲಮ್ ಕಣ ಮಗ. ನೋಡ್ ಮಗ, ಲವ್ ಅನ್ನೋದು ಬಡವ ಶ್ರೀಮಂತ ಅಂತ ನೋಡ್ಕೊಂಡ್ ಬರಲ್ಲ. ಅದು ಯಾವಾಗ ಯಾರನ್ನ ಬರುತ್ತೋ ಗೊತ್ತಾಗಲ್ಲ. ಬರುವಾಗ ಯಾಕೆ ಬದ್ದೆ ಅಂತ ಕೇಳಕ್ಕಾಗಲ್ಲ, ಹೋಗುವಾಗ ಯಾಕೆ ಹೋದೆ ಅಂತನೂ ಕೇಳಕ್ಕಾಗಲ್ಲ. ಅದೇ ಏನು ಹೇಳ್ತಾರಲ್ಲ, ಪ್ರೀತಿ ಕಣ್ಣಿಲ್ಲ ಅಂತ. ಓಕೆ ಮಗ, ಬರ್ತೀನೋ. ಓಕೆ ಬಾಯ್. ಬಾಪ ಪ್ರಕಾಶ್, ಬಾ ಬಾ ಬಾ. ಆಯ್ತು ಚಿಕ್ಕಪ್ಪ, ಏನು ಅರ್ಜೆಂಟಾಗಿ ಬರ ಹೇಳಿದ್ರಿ? ಏನ್ ಸಮಾಚಾರ? ಮೊದ್ಲು ಕೂತ್ಕೊ ಹೇಳ್ತೀನಿ. ಇರ್ಲಿ ಚಿಕ್ಕಪ್ಪ, ಹೇಳಿ. ನನ್ ಟೈಮ್ ಆಯ್ತು, ಹೋಗ್ಬೇಕು. ಯಾಕಪ್ಪ ಹಿಂಗಾಗ್ತಾ ಇದೆ ಈ ನಡುವೆ? ನಮ್ಮಪ್ಪ ಏನಾದ್ರು ಹೇಳಿದಾರ? ನೀವ್ಯಾಕೆ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ಅವ್ರೇನು ಹೇಳಿಲ್ಲ. ಮತ್ತೆ ನೀನ್ ಚಿಕ್ಕ ಹುಡುಗ, ಜಾಗೃತಿಯಾಗಿರ್ಬೇಕು. ನನ್ನ ಜಾಗೃತಿ ಬಗ್ಗೆ ನೀವ್ ಹೇಳ್ಬೇಡಿ, ನನಗ್ ಗೊತ್ತು ಹೇಗಿರ್ಬೇಕು ಅಂತ. ನಾನು ನಿನ್ ಚಿಕ್ಕಪ್ಪ, ನಿನ್ ಮನ್ಸಲ್ಲಿ ಇಟ್ಕೊ. ನೀವ್ ಯಾರಾದ್ರೂ ಅದ್ರ ಬಗ್ಗೆ ನನ್ ಚಿಂತೆ ಇಲ್ಲ. ನಾನ್ ಸರಿಯಾಗಿದ್ದೀನಿ ಚಿಕ್ಕಪ್ಪ. ನೀನು ದೊಡ್ಡವನಾಗ್ಬಿಟ್ಟೆ, ಅದಕ್ಕೆ ಹಿಂಗ್ ಮಾತಾಡ್ತೀಯ. ಇಲ್ಲ, ಆಗಲ್ಲ ಚಿಕ್ಕಪ್ಪ. ಮತ್ತೇನಪ್ಪ, ನಿನ್ ಬಗ್ಗೆ ತುಂಬಾ ದೂರಿದೆ. ಇಲ್ಲ, ನಿಮ್ಮ ಹತ್ರ ಇವೆಲ್ಲ ಯಾರು ಹೇಳಿದ್ದು? ನಾನ್ ಹಂಗಲ್ಲ. ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ನನ್ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನ್ ಯಾರ ಮಾತು ಕೇಳಿಲ್ಲ, ನಾನೇ ಕಣ್ಣಾರ್ ನೋಡಿ ನಿನ್ನ ವಿಚಾರಿಸ್ತಾ ಇರೋದು, ಗೊತ್ತಾಯ್ತಾ? ನಾನು ನಿನ್ ಚಿಕ್ಕಪ್ಪ. ನಿನ್ ಪ್ರಾಬ್ಲಮ್ ಏನಿದೆ ಅಂತ ಹೇಳು, ಅದನ್ನ ನಾನು ಸರಿಪಡಿಸ್ತೀನಿ. ಅದನ್ನ ಬಿಟ್ಟು ನೀನ್ ತರಲೆ ಮಾಡ್ಬೇಡ. ಚಿಕ್ಕಪ್ಪ, ನಾನು ಯಾವುದೇ ಕಾರಣಕ್ಕೂ ತರಲೆ ಮಾಡೋನಲ್ಲ. ನನ್ನ ನಂಬು ಚಿಕ್ಕಪ್ಪ. ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ, ನೀನು ಒಳ್ಳೆಯವನೇ. ಆದ್ರೂ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ನಾನು ವಿಚಾರಿಸ್ತಾ ಇದ್ದೀರಲ್ಲ, ಮನಸ್ಸು ತುಂಬಾ ಬೇಜಾರಾಗಿದೆ ಚಿಕ್ಕಪ್ಪ. ಆದ್ರೂ ಅವ್ರ ಮಾತು ಕೇಳಿ ನನ್ನ ತಪ್ಪು ತಿಳ್ಕೊಬೇಡ ಚಿಕ್ಕಪ್ಪ. ನಮಸ್ಕಾರ ಸರ್. ನೋಡಿ ಸರ್, ಅಲ್ಲೊಂದು ಬಾವಿ ಇದೆ, ಅಲ್ಲೊಂದು ರೋಡು ಇದೆ, 4 ಕಿಲೋಮೀಟರ್ ದೂರ ನೀರು ಹಿಡಿಯಕ್ ಹೋಗ್ತಾರೆ ಸರ್. ಅದನ್ನ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಯಾಕೆ ನೀರು ಎಲಿಬೇಕು? ಇವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ ಸರ್. ನಮ್ಮ ಮನೆ ತರನೇ ಅಲ್ವಾ ಸರ್ ಸರ್ಕಾರ? ನಾವೇ ಸರ್ಕಾರ ಅಲ್ವಾ? ನಮ್ಮ ಮನೆನ ಹೇಗೆ ಶುದ್ಧವಾಗಿ ಇಟ್ಕೊಂಡಿರ್ತೀವೋ ಹಾಗೆ ನಮ್ಮ ದೇಶನೂ ಶುದ್ಧವಾಗಿ ಇಟ್ಕೊಂಡಿರ್ಬೇಕು ಸರ್, ಅಲ್ವಾ ಸರ್? ಬರ್ಲ ಸರ್? ಸರ್ ಮರಿಬೇಡಿ ಸರ್, ನಿಮ್ಮಂತ ಯುವಕರು ನಮ್ ದೇಶಕ್ಕೆ ಬೇಕೇ ಬೇಕು. ಮರಿಬೇಡಿ ಸರ್. ಬರ್ಲಾ? ಬರ್ತೀನಿ, ಬಾಯ್. ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು, ಬಿಟ್ಟಿದರೆ. ಇವನ್ ತರ ಎಲ್ರೂ ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ನಮ್ ದೇಶ ಖಂಡಿತ ಉದ್ಧಾರ ಆಗುತ್ತೆ. ಎಂತ ದೇಶಭಕ್ತ. ಹಲೋ ಪೂಜಾ. ಹಲೋ. ಇವತ್ತು ನನ್ನ ಹುಟ್ಟಹಬ್ಬ. ಬೆಳಗ್ಗೆಯಿಂದ ನಿನಗೋಸ್ಕರ ಕಾಯ್ತಿದ್ದೀನಿ. ನೀನಾಗಿ ಲೇಟಾಗಿ ಬರ್ತಾ ಇದೀಯಾ? ನನಗೋಸ್ಕರ ಕಾಯ್ತಿದ್ಯಾ? ಯಾಕೆ? ನೀನ್ ಯಾಕೆ ನನಗೋಸ್ಕರ ಕಾಯ್ಬೇಕು? ಬೇಗ ನನ್ನ ಲವ್ ಮಾಡಕ್ ಒಪ್ಕೋ. ಎಷ್ಟ್ ಲೇಟ್ ಮಾಡ್ತೀಯೋ ಅಷ್ಟೇ ನಿನಗೆ ಟಾರ್ಚರ್ ಕೊಡ್ತಾನೆ ಇರ್ತೀನಿ. ಬೇಗ ಒಂದ್ ನಿರ್ಧಾರಕ್ಕೆ ಬಾ. ಓಕೆ, ಬಾಯ್.
ನಿಂಗೆ ಮೈ ನೋವಾಗಲ್ವಾ? ಹಂಗೇನು ಇಲ್ಲ ಕಣ್ಮಗ, ನೀವ್ ಓದ್ಕೊಪ್ಪ. ರಘು, ತಗಮಗ ಕಾಫಿ ಕುಡಿ. ಅಮ್ಮ, ನಾನ್ ಚೆನ್ನಾಗಿ ಓದ್ತೀನಮ್ಮ. ವಾಚ್ಮ್ಯಾನ್, ನಂಗೊಂದು ಸಹಾಯ ಮಾಡ್ತೀರಾ? ಏನ್ ಹೇಳಿಮ್ಮ? ಇವತ್ತು ಸಂಡೇ, ಕಾಲೇಜಲ್ಲಿ ಯಾರೂ ಇರಲ್ಲ. ನಾನು ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಪ್ರಶಾಂತವಾದ ಕಾಲೇಜ್ನ ನೋಡ್ಬೇಕು ಅನಿಸ್ತಿದೆ. ಯಾವಾಗ ಕಾಲೇಜ್ ಮುಗಿತಾಯ್ತು ಅಂತ ಯೋಚನೆ ಮಾಡೋ ಹುಡುಗರ ಮಧ್ಯೆ ನೀನೊಂದು ವಿಚಿತ್ರವಾದ ಹುಡುಗಿ ಕಣಮ್ಮ. ಹೋಗಿ ಕಾಲೇಜ್ ನೋಡಿ. ಥ್ಯಾಂಕ್ ಯು. ಹಲೋ ಹಲೋ ಪೂಜಾ, ನಾನು ರಘು ಮಾತಾಡ್ತಾ ಇದ್ದೀನಿ. ಎಲ್ಲಿದ್ಯಾ? ನಾನ್ ಕಾಲೇಜಲ್ಲಿ ಇದ್ದೀನಿ. ಇವತ್ತು ಸಂಡೇ, ಕಾಲೇಜ್ಗೆ ಹೋಗಿದ್ಯಾ? ಮನಸ್ಸಿಗೆ ಯಾಕೋ ಬೇಜಾರಾಯ್ತು, ಅದಕ್ಕೆ ಬಂದೆ. ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ. ಏನು ವಾಚ್ಮ್ಯಾನ್, ನಿನಗ್ ಬೋರ್ ಆಗ್ತಾ ಇದೆಯಾ? ಕಾಲೇಜ್ಗೆ ಯಾರು ಬಂದಿಲ್ವಾ? ಮಗ, ಇವತ್ತು ಸಂಡೇ ಕಣ, ಸುಮ್ಮನೆ ಯಾಕವನ್ನ ಕಿಚಾಯಿಸ್ತೀಯಾ? ಯಾಕೆ ಇವತ್ತು ಯಾರು ಬರಕಿಲ್ಲ ಅನ್ಕೊಂಡಿದ್ದೀರಾ? ಕಾಲೇಜಲ್ಲಿ ಚೆನ್ನಾಗಿ ಓದೋ ಹುಡುಗಿ ಪೂಜಾ ಬಂದವಳೆ. ಪೂಜಾನ? ಏ ಮಚಾ, ಪೂಜಾ ಬಂದವಳೆ ಅಂತ ಹೇಳ್ತಾವನೆ. ನೀವು ಕಾಲೇಜು ಯಾವಾಗ ಮುಗಿತಾಯ್ತು ಅಂತ ಕಾಯ್ತಾ ಇದ್ದೀರಾ. ಆದ್ರೆ ಆ ಹುಡುಗಿ ಕಾಲೇಜ್ ಬಿಟ್ಟು ಹೋಗಕ್ಕಾಗ್ದೆ ಓಡಾಡಿದ್ದು ಜಾಗ, ಕುಳಿತಿದ್ದ ಜಾಗ ನೋಡಕ್ ಬಂದೈತೆ. ಚೇಚೆ, ಇದೆಲ್ಲ ನಿಮ್ ಹತ್ರ ಏನ್ ಹೇಳೋದು ಬಿಡಿ. ಅದು ನಿಜಾನೇ, ನಾವು ಕೆಲವು ವಿಷಯನ ಸರಿ ಅಂತ ತಿಳ್ಕೊಳ್ಳೋದು ಒಂದು ತಪ್ಪು. ನನಗೂ ಒಂದು ಸ್ಮಾಲ್ ಫೀಲಿಂಗ್ ಬಂದಿದೆ. ನಾನು ಒಂದ್ಸಾರಿ ಕಾಲೇಜ್ ನೋಡ್ಬೇಕು, ಆಗ್ಲಾದ್ರೂ ನನ್ನ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಾನು ನೋಡೋಣ. ಸರಿ, ಹೋಗ್ಬನ್ನಿ. ನನಗೂ ಹೊಸಿ ಕೆಲಸ ಐತೆ, ನಾನು ಹೋಗ್ಬರ್ತೀನಿ. ನಡೀರಿ. ಹಲೋ ಪೂಜಾ. ನೀನೇನಿಲ್ಲಿ? ಜಸ್ಟ್ ಹೀಗೇನೆ. ಪ್ರತಿದಿನ ನನ್ನ ಹೀಗೆ ಟಾರ್ಚರ್ ಮಾಡ್ತೀಯಲ್ಲ, ನಿನ್ಗೇನು ಬೇಕು? ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ದೇನೆ ಅಲ್ಲಿಂದ ಹೋಗೋದು ಇಲ್ಲ, ನಿನ್ ಬಿಡೋದು ಇಲ್ಲ. ಇದುವರೆಗೂ ನಿನ್ ಬಗ್ಗೆ ನನ್ನಂತ ಭಾವನೆನೇ ಬರ್ಲಿಲ್ಲ. ಭಾವನೆ ಬಂದಾಗ ನಾನು ಖಂಡಿತ ಹೇಳ್ತೀನಿ. ಅದನ್ನೇ ಕೇಳ್ತಾ ಇದ್ದೀನಿ. ಯಾಕೆ ಲವ್ ಮಾಡ್ತಿಲ್ಲ? ನಾನು ಹಾಕೊಂಡಿರೋ ಡ್ರೆಸ್ ಚೆನ್ನಾಗಿಲ್ವಾ? ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಲಿಲ್ವಾ? ಅಥವಾ ನಾನೇ ಇಷ್ಟ ಆಗ್ಲಿಲ್ವಾ? ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿನ ಕಳ್ಕೊಂಡೆ. ಜೊತೆಲಿ ಒಡಹೊಟ್ಟವರು ಯಾರೂ ಇಲ್ಲ. ಅಪ್ಪ ಅಂತ ಹೆಸರಿಗಿದ್ದಾರೆ. ಸಂತೋಷ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದೆ. ಆದ್ರೆ ಎಲ್ಲ ನಿನ್ನಿಂದ ತೊಂದರೆ ಆಗುತ್ತೋ ಅನ್ನೋ ಭಯ. ನಿನ್ನ ಡ್ರೆಸ್ ಇಷ್ಟವಾಗಿದೆ, ನೀನು ಇಷ್ಟವಾಗಿದ್ಯಾ. ಆದ್ರೆ ಏನ್ ಮಾಡೋದು? ನಿನ್ನ ಬಗ್ಗೆ ನನಗ ಭಾವನೆನೇ ಬರ್ತಾ ಇಲ್ಲ. ನನಗ ಭಾವನೆ ಇಲ್ಲ. ನನ್ನ ತಾಯಿ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ರು. ಆದ್ರೆ ಈಗ ಅವರು ಇಲ್ಲ. ಅವ್ರ ಆಸೆನ ನೆರವೇರಿಸ್ಬೇಕು. ಪ್ಲೀಸ್, ನನ್ನ ನಿನ್ನ ಫ್ರೆಂಡ್ ಅಂತ ತಿಳ್ಕೊ, ಇಲ್ಲ ಅಂದ್ರೆ ನನ್ನ ತಂಗಿ ಅಂತ ತಿಳ್ಕೊ. ನಿಂದಮ್ಮಯ್ಯ, ನಿನ್ ಕಾಲಿಗೆ ಬೀಳ್ತೀನಿ. ಪೂಜಾ, ನಿನ್ನೆವರೆಗೂ ಹೇಗ್ ಬಾಳಿದ್ರು ಪರವಾಗಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಹೇಗೆ ಬಾಳ್ಬೇಕು ಅಂತ ನೀನ್ ಅರ್ಥ ಮಾಡಿಸ್ಬಿಟ್ಟೆ. ಇದುವರೆಗೂ ನಾನ್ ನಿನ್ ಮನ್ಸನ್ನ ಗಾಯ ಮಾಡಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಪೂಜಾ. ವಾಚ್ಮನ್,
ಇಲ್ಲಿ ಪೂಜಾ ಬಂದಿದ್ದಾಳ? ಬಂದಿದ್ದಾರೆ, ಬಾ ಹೋಗು. ಪೂಜಾ, ರಾಜ ಯಾಕೆ ಇಲ್ಲಿಗೆ ಬಂದಿದ್ದ? ಏನ್ ವಿಷಯ? ಏನೂ ಇಲ್ಲ. ನೀನೇ ತಾನೇ ಹೇಳಿದ್ದು ರಾಜು ಕಂಡ್ರೆ ನಂಗೆ ಆಗಲ್ಲ ಅಂತ. ಏನಾಯ್ತು ಹೇಳು ಪೂಜಾ. ಆಗ್ಲೇ ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ನನ್ ಮೇಲೆ ಅನುಮಾನನಾ? ಪೂಜಾ, ಪೂಜಾ ನಿಂತ್ಕೋ ಪೂಜಾ. ನನ್ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಪೂಜಾ, ಪೂಜಾ ಹೋಗ್ಲಿ ಬಿಡಿ ಮರಿ, ನಾಳೆ ಹೇಗೂ ಕಾಲೇಜಿಗೆ ಬಂದೇ ಬರ್ತಾರೆ. ರಘು, ಸ್ವಲ್ಪ ಸಿಹಿ ತಿಂಡಿ ಮಾಡಿದ್ದೀನಿ, ತಗೋಪ್ಪ, ಪೂಜೆಗೆ ಕೊಟ್ಬಿಡು. ಸರಿಮ್ಮ. ಪೂಜಾ, ರಘು, ತಗೋ, ನಮ್ ತಾಯಿ ನಿನಗೆ ಕೊಡಕ್ಕೆ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ರಘು. ನಾನ್ ನಿಮ್ ತಾಯಿನ್ ಕೇಳ್ದೆ ಅಂತ ಹೇಳ್ಬಿಡು. ಸರಿ. ಪೂಜಾ, ನಾನು ನಿನ್ನ ಮನಸ್ಸನ್ನ ತುಂಬಾ ನೋಯಿಸಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಹಾಗೆ ಒಬ್ಬ ಸ್ಟೂಡೆಂಟ್. ಏನೋ ನನ್ನಿಂದ ತಪ್ಪು ನಡೆದೋಯ್ತು. ಇನ್ ಮುಂದೆ ಹಾಗಾಗೋದಿಲ್ಲ. ನಾವೆಲ್ಲ ಫ್ರೆಂಡ್ಸ್ ಆಗಿ ಇದ್ಬಿಡೋಣ. ಸಾರಿ ಪೂಜಾ. ಸಾರಿ ರಘು. ನೀನ್ ತಪ್ಪನ್ನು ಒಪ್ಕೊಂಡಿಯಲ್ಲ, ಅಷ್ಟೇ ಸಾಕು. ಸಾರಿ ಕೇಳಿದೆಯಲ್ಲ, ಇವತ್ತಿಂದ ಎಲ್ಲರೂ ಫ್ರೆಂಡ್ಸ್ ಆಗಿ ಇದ್ಬಿಡೋಣ. ಆಯ್ತು, ಬರ್ತೀನಿ ರಘು. ಬಾಯ್. ಬಾಯ್. ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಏನಿಲ್ಲ ಕಣ್ಮಗ, ನಿನಗೆ ಪರೀಕ್ಷೆ ನಡೀತಾ ಅದಲ್ವಾ, ಅದಕ್ಕೆ ಯಾರಿಗೂ ಸೇವೆ ಮಾಡಕ್ ಹೋಗಿದ್ದೆ. ಏನಮ್ಮ ನೀನು? ಮಮ್ಮ, ನಾನು ಎಕ್ಸಾಮ್ ಚೆನ್ನಾಗಿ ಬರೀತೀನಮ್ಮ. ನೀನು ಉರುಳು ಸೇವೆ ಮಾಡ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ನನಗೇನು ಆಗಕ್ಕಿಲ್ಲ ಕಣ್ಮಗ. ಈ ಘಟಕ್ಕೆ ಏನಾದ್ರೆ ಏನ್ ತಕ, ನೀನ್ ಸಂದಾಕಿರ್ಬೇಕು. ನೀನು ಯೋಚನೆ ಮಾಡೋದೆಲ್ಲ ಬಿಟ್ಬಿಡು. ಆಯ್ತಮ್ಮ. ರಘು, ಅಮ್ಮ, ಬಾಯ್ಲಿ. ಪರೀಕ್ಷೆ ಬರೆಯುವಾಗ ನನ್ನ ನಿನ್ ಕನ್ಸನ್ನ ಗೆಪ್ತಿ ಇಟ್ಕೊಂಬಗ. ಸರಿಮ್ಮ. ಆಯ್ತಮ್ಮ, ಬರ್ತೀನಿ. ಪಾಪ, ನನ್ನ ಮಗನ ಬೆಳಗ್ಗೆಯಿಂದ ನಾನು ನೋಡ್ತಿದ್ದೀನಿ, ಓಡಾಡ್ತಾನೆ ಇದೆಯಲ್ಲ, ಏನಿಸಿಯಾ? ನಾಳೆ ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದಾರಮ್ಮ. ಹಂಗ ಏಟೊತ್ತಿಗೆ ಬರ್ತಾರೋ ಮಗ? ನಾಳೆ ರಿಸಲ್ಟ್ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಿದ್ದಾರೆ. ಇಲ್ಲಿ ನಮ್ಮ ಪರಿಸ್ಥಿತಿ ನೋಡಿ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ? ನೀನು ಒಂದು ಮಾತು ಕೇಳ್ದೆ ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳದ್ ಮ್ಯಾಕೆ ನೀನ್ ನಮ್ಮನ್ ತಪ್ಪು ತಿಳ್ಕೊಳ್ಳೋದು ಎಲ್ಲದೇ ಮಗ? ಬರ್ಲಿ ಬಿಡಪ್ಪ, ನಾನು ಎಲ್ಲ ನೋಡ್ಕಂತೀನಿ. ಸರಿ ಅಮ್ಮ. ಎಲ್ರು ಪಾಸ್ ಆಗ್ಬಿಟ್ಟು ಯಾವಾಗ ನಿಮ್ ಮನೆಗೆ ಹೋಗೋದು? ನಾನು ಇವಾಗ ಹೋಗಿ ಪೂಜಾ ಕಾಲ್ ಮಾಡ್ತೀನಿ, ನೀವು ಅವಳ ಜೊತೆನೆ ಬಂದ್ಬಿಡಿ. ಬರ್ಲಾ ಪೂಜಾ? ರಘು, ಈಗ್ಲೂ ನೀನ್ ನನ್ ಮನಸ್ಫೂರ್ತಿ ಇದೆಯಾ? ನಾನಾಗೆ ನನ್ ಲವ್ ಬಗ್ಗೆ ಹೇಳಿದೀನಿ, ಅದ್ ನಿಂಗೆ ಹಿಡಿಸ್ತಿಲ್ಲ ಅಂತ ಕಾಣುತ್ತೆ ಅಲ್ಲ? ಪೂಜಾ, ಈಗ್ಲೂ ನಾನು ನಿನಗೆ ಗೌರವ ಕೊಡ್ತೀನಿ, ಆದ್ರೆ ನಿನ್ನ ಲವ್ ಮಾಡೋ ಯೋಗ್ಯತೆ ನನಗಿಲ್ಲ. ಯಾಕೆ ನಾನು ಅವಾಯ್ಡ್ ಮಾಡ್ತೀಯ? ನಿನಗೆ ಕಮ್ಮಿ ಆಗಿದೆ.
ನೀನು ಲವ್ ಮಾಡ್ತೀನಿ ಅಂತ ಹೇಳ್ಬಹುದು, ಆದ್ರೆ ನನ್ ಕೈಲಾಗಲ್ಲ. ಅದೇ ಯಾಕೆ ಅಂತ? ಬಡತನ, ಇರೋ ಗುಡಿಸ್ಲು, ಕುಡಿಯೋ ಗಂಜಿ, ಗೌರ್ಮೆಂಟ್ ಬಸ್ಸು, ಗೌರ್ಮೆಂಟ್ ಕಾಲೇಜು, ಈ ತರ ಇದೆ ನನ್ನ ಪರಿಸ್ಥಿತಿ. ನಂದು ಅಂತ ಹೇಳ್ಕೊಡೋದಕ್ಕೆ ಯಾವುದು ಶಾಶ್ವತ ಇಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಇದಕ್ಕೂ ಮೀರಿ ಲವ್ ಮಾಡ್ತೀಯ ಅಂದ್ರೆ ಅದು ತಪ್ಪು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ನಾನಿನ್ ಬರ್ಲಾ ಪೂಜಾ? ರಘು, ಯಾಕೆ ರಘು ನನ್ನ ಮನ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯ? ಐ ಲವ್ ಯು. ಹಾಯ್ ರಘು. ಹಾಯ್ ರಾಜಾ. ಮಾಮ ಬರ. ಹಾಯ್ ಕಮ್. ಹಲೋ ಮಾಮ. ಹಾಯ್ ಮಾ. ಬಾ. ಹಾಯ್ ಕಮ್ ಕಮ್. ಹಾಯ್ ರಘು. ಹಾಯ್. ಹಾಯ್ ಫ್ರೆಂಡ್ಸ್. ಏನ್ ಪೂಜಾ ಇಷ್ಟು ಲೇಟ್ ಆಗಿ ಬರ್ತಾ ಇದೆಯಾ? ಸಾರಿ ಕಣ್ರು. ರಘು, ನಾನು ಹೇಳಿದ್ದಲ್ಲಮ್ಮ, ಇವರೇ ನನ್ನ ಫ್ರೆಂಡ್ಸ್. ನಮಸ್ಕಾರಪ್ಪ, ಕೂತ್ಕೊಳ್ಳಿ. ಏನ್ ರಘು, ಪೂಜಾನ್ ಪರಿಚಯ ಮಾಡ್ಸಲ್ವಾ? ಅಮ್ಮನ ಪೂಜಾ ಮೊದ್ಲೇ ಗೊತ್ತು ಕಣ. ಏನ್ ಪೂಜಾ ಇದೆಲ್ಲ ಮೊದ್ಲೇ ಹೇಳ್ಬಾರ್ದಾ? ಅಯ್ಯೋ ಮಗ, ಒಂದ್ ನಿಮಿಷ ಇರು, ಈಗ ಬಂದ್ಬಿಟ್ಟೆ. ರಘು, ತಗ ಮಗ, ಎಲ್ಲರಿಗೂ ಕೊಡು. ತಗ. ಎಲ್ರಿಗೂ ಆಯ್ತಾ? ತಗಪ್ಪ. ಎಲ್ಲ ನಿಧಾನಕ್ಕೆ ಕುಡೀರಿ. ತಗೋ ಪೂಜಾ. ಅಮ್ಮ, ನಂಗೆ ಆಶೀರ್ವಾದ ಮಾಡಿ. ಅಯ್ಯೋ, ದೇವ್ರ ಸಂದಾಗಿಟ್ಟಿರ್ಲಿ. ತಗೊಳ್ಳಿ ಮಗ. ಏನು ಬೈ, ನಾನು ಪಾಸ್ ಆಗಿದ್ದೀನಲ್ಲ ಅದಕ್ಕೆ. ಅಯ್ಯೋ, ಇದೆಲ್ಲ ಯಾಕವ ತರಕೋದೆ? ನಾನ್ ಹೇಳಿಲ್ವಾ ನಾವೇನಾದ್ರು ತಗೊಂಡ್ ಬರೋಣ ಅಂತ? ನೋಡು ಪೂಜಾ ತಗೊಂಡ್ ಬಂದಿ ಹೇಳ. ನಮ್ಗೇನ್ ಗೊತ್ತಿತ್ತು? ಟೈಮ್ ಆಯ್ತು. ಬಾಯ್. ಓಕೆ ಮಾ, ಬಾಯ್. ಬಾಯ್ ಕಣ. ಆಯ್ತು, ಬಾಯ್ ರಘು. ಆಯ್ತು, ಬಾಯ್. ಓಕೆ ಬಾಯ್. ಬಾಯ್. ಬರ್ತೀವಮ್ಮ. ಹಾ, ಹೋಗು. ಬರ್ತೀನಮ್ಮ. ಆಯ್ತಪ್ಪ. ಬರ್ತೀವಮ್ಮ. ಬರ್ತೀನಿ. ಹೋಗು ಬಾ. ಬಾಯ್ ಕಣ್ರು. ಅಮ್ಮ, ನಂಗೆ ಟೈಮ್ ಆಯ್ತು. ಫ್ರೀ ಇದ್ದಾಗ ಮತ್ತೆ ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಸರ್ಟಿಫಿಕೇಟ್ ತಗೊಂಡಾಯ್ತಾ? ಹೌದು ಸರ್. ಆಲ್ ದಿ ಬೆಸ್ಟ್. ದೇವ್ರೆ, ಮೊದಲನೇ ಸಾರಿ ಇಂಟರ್ವ್ಯೂ ಹೋಗ್ತಿದ್ದೀನಿ. ನನಗೆ ಕೆಲಸ ಸಿಗೋ ಹಾಗೆ ಮಾಡಪ್ಪ. ಹಾಯ್ ರಘು. ಹಾಯ್. ಇವತ್ತು ಇಂಟರ್ವ್ಯೂನಾ? ತಗೋ ಸ್ವೀಟ್ಸು. ಇವತ್ತು ನನ್ನ ಬರ್ಡೇ. ಇವತ್ತು ನಿನ್ ಬರ್ಡೇನಾ? ಯಾಕೋ ಇವತ್ತು ನನ್ನ ಬರ್ಡೇ ಇರಬಾರ್ದಾ? ಅಮ್ಮ ಮನೇಲಿ ಇದ್ದಾರಾ? ಅಮ್ಮನ ಆಶೀರ್ವಾದ ತಗೊಂಡು ಬರ್ತೀನಿ. ಸರಿ, ಬರ್ಲಾ? ಓಕೆ ಅಮ್ಮ. ಬಾಯ್. ಬಾಯ್. ಯಾವ್ದಾದ್ರು ಹೋಟ್ಲ್ ಕರ್ಕೊಂಡೋಗಿ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು. ಚೆನ್ನಾಗಿ ಸಂಪಾದನೆ ಮಾಡಿ ಇಷ್ಟ ಬಂದಂಗೆ ಮಾಡ್ಬೇಕು. ರಘು, ಏನು
ವಿಷಯನೋ? ಒಂದ್ ನಿಮಿಷ ಇರೋ. ಏ ರಘು ಬಾರೋ. ಏನು ರಘು? ಮನೆಗೆ ಹೋಗಿದ್ದೆ, ಅಮ್ಮ ಮನೇಲಿ ಜ್ಞಾನ ಬಿದ್ದಿದ್ರು, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಬರ್ತಾ ಇದ್ದೀನಿ ಕಣೋ. ನಮ್ಮ ಅಮ್ಮನಿಗೆ ಏನಾಯ್ತು? ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಕಣೋ. ಚಕ್ಕರ್ ಬಂದ್ಬಿಟ್ಬಿಟ್ರು, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿದೀವಿ. ಡಾಕ್ಟರ್, ನಮ್ಮಮ್ಮ ಹೇಗಿದ್ದಾರೆ? ನೋಡಪ್ಪ, ನಿಮ್ ತಾಯಿ ತುಂಬಾ ಸೀರಿಯಸ್ ಕಂಡೀಷನ್ ಇದ್ದಾರೆ. ತಕ್ಷಣ ಆಪರೇಷನ್ ಮಾಡಬೇಕು. 1 ಲಕ್ಷ ರೂಪಾಯಿ ಏರ್ಪಾಡು ಮಾಡು. ಸರಿ ಡಾಕ್ಟರ್. ಓಕೆ ಓಕೆ ಡಾಕ್ಟರ್. 1 ಲಕ್ಷ ರೂಪಾಯಿ ನನಗೆ ಯಾರು ಕೊಡ್ತಾರೆ? ನಾನು ಎಲ್ಲಿ ಹೋಗ್ಲಿ? ನನ್ನ ನಂಬಿ ಯಾರು ಹಣ ಕೊಡ್ತಾರೆ? ಓಕೆ ಓಕೆ, ಐ ವಿಲ್ ಡೂ ಇಟ್. ಓಕೆ ಓಕೆ. ನಮಸ್ಕಾರ. ನಮಸ್ಕಾರ. ನಾನು BSc ಓದಿದ್ದೀನಿ ಸರ್. ನನ್ನ ತಾಯಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು. ಈ ಸರ್ಟಿಫಿಕೇಟ್ ಇಟ್ಕೊಂಡು 1 ಲಕ್ಷ ರೂಪಾಯಿ ಲೋನ್ ಕೊಡಿ ಸರ್. ಕೂತ್ಕೋಬಾರ್ದೆ? ಓ, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀರಾ? ಆದ್ರೆ ತಕ್ಷಣಕ್ಕಂತೂ ಲೋನ್ ಕೊಡೋಕ್ಕಾಗಲ್ಲ. ಅದಕ್ಕೆಲ್ಲ ಫಾರ್ಮಾಲಿಟೀಸ್ಗಳಿವೆ. ಅಟ್ಲೀಸ್ಟ್ 1 ತಿಂಗಳಾದ್ರೂ ಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಯಾರಾದ್ರೂ VIP-ಗಳಿದಾರಾ? ಇಲ್ಲ ಸರ್. VIP-ಗಳ ಪರಿಚಯ ಇಲ್ಲದ ಮೇಲೆ ನನಗೆ ಲೋನ್ ಕೊಡೋಕ್ಕಾಗಲ್ಲ. ಸಾರಿ ಕಣಪ್ಪ, ತಕ್ಷಣಕ್ಕೆ ನನಗೇನು ಮಾಡೋಕ್ಕಾಗಲ್ಲ. ಏನ್ ಮಾಡೋದು? ಬಾರೋ, ನಾನಿದ್ದೀನಿ. ನೋಡಿ, ಇವರೆಲ್ಲ ನನಗೆ ಹೇಳಿದ್ದಾರೆ, ತಗೊಳ್ಳಿ ದುಡ್ಡನ್ನ. ಮೊದಲು ನಿನ್ ತಾಯಿಗೆ ಆಪರೇಷನ್ ಮಾಡಿಸಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ತಗೊಳ್ಳಿ ಡಾಕ್ಟರ್ ಹಣನ. ನಮ್ಮ ತಾಯಿಗೆ ಆಪರೇಷನ್ ಮಾಡಿ ಪ್ಲೀಸ್. ಪೂಜಾನ ಹುಡುಗಿ ಹಣ ಕಟ್ಟಿದಾಳೆ. ನಿಮ್ ತಾಯಿಗೆ ಆಪರೇಷನ್ ಮಾಡಾಯ್ತಪ್ಪ. ನೋಡಿ. ಪೂಜಾನ ಹೇಗಿದ್ಯಮ್ಮ? ನನಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ ಕಣ್ಮಗ. ಪೂಜಾ ಇಲ್ದೆ ಹೋಗಿದ್ದಿದ್ರೆ ನನಗೇನಾಯ್ತಿತ್ತೋ ಏನೋ. ಸರಿಯಾದ ಟೈಮ್ಗೆ ದುಡ್ಡು ಕಟ್ಟವಳೆ. ಏನ್ ರಘು, ಅಮ್ಮನ ಆಸ್ಪತ್ರೆಗೆ ಸೇರ್ಸಿದ್ಯಾ? ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದೀಯಾ? ಒಂದ್ ಮಾತ್ ನನ್ನನ್ನು ಕೇಳಿದಿದ್ರೆ ನಾ ಕೊಡ್ತಾ ಇರ್ಲಿಲ್ವಾ? ಸಂಡೇ ಫೋನ್ ಮಾಡ್ದಾಗ್ಲೇ ನಂಗೆ ಗೊತ್ತಾಗಿತ್ತು. ಥ್ಯಾಂಕ್ಸ್ ಪೂಜಾ. ನಿನ್ ಸಹಾಯನ ನನ್ನ ಲೈಫಲ್ಲಿ ಮರೆಯೋದಿಲ್ಲ. ತಗೋ ಪೂಜಾ, ನೀನ್ ಹಾಸ್ಪಿಟ್ಲ್ ಕಟ್ಟಿದ ದುಡ್ಡು. ನೀನ್ ಹಣ ವಾಪಸ್ ಕೊಡ್ತೀಯ ಅಂತ ನಾನು ಕಟ್ಲಿಲ್ಲ ರಘು. ಅಮ್ಮನ್ ಕಾಪಾಡ್ಬೇಕಾಗಿದ್ದು ನನ್ನ ಕರ್ತವ್ಯ. ನೀನನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡೆ. ಆದ್ರೆ ನೀನು ಹೇಗಿದ್ದಾರೆ ನಿಮ್ಮಮ್ಮ? ಓಕೆ, ಇವ್ರನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ತಿದ್ದೀವಿ.
ನೀವು ಮನೆ ಕರ್ಕೊಂಡು ಹೋಗ್ಬೋದು. ಅಮ್ಮ ಮನೆಗೆ ಹೋದ್ಮೇಲೆ ತುಂಬಾ ಚೆನ್ನಾಗಿ ರೆಸ್ಟ್ ತಗೋಬೇಕು, ಆಯ್ತಾ? ಆಯ್ತು ಡಾಕ್ಟ್ರೆ. ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಪ್ಪ. ನೋಡಿ ಸರ್ ಇವನ್ನ. ಆವಾಗ್ಲಿಂದ ಉಗಿತಾನೆ ಅವನೇ. ನಾವು
ಒಳ್ಳೆ ಜನ ನಾವೇ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಇಂಥವ್ರಿಂದನೇ ಸರ್ ನಮ್ಮ ಇಂಡಿಯಾ ಹಿಂಗಾಗಿರೋದು. ನಿಂತ್ಕೊಂಡಿರೋದೇ 10 ನಿಮಿಷ ಅಂತದ್ರಲ್ಲಿ ಸಿಕ್ಕಾಪಟ್ಟೆ ಉಗಿತಿದೆಯಲ್ಲೇ. ಗಾಳಿಲಿ ಸೇರ್ಕೊಂಡ್ರೆ ನಮ್ಮೆಲ್ರಿಗೂ ಎಫೆಕ್ಟ್ ಆಗೋದಿಲ್ವಾ? ನಿಂಗೊಂಚೂರು ಫೀಲ್ ಆಗಲ್ವಾ? ಯಾರ ನೀನು? ಇವನೇ ನಿನ್ ರಿಲೇಷನ್? ಇವನ್ ಮೆಂಟ್ಲು ಕಣ್ರಿ. ಸಾರಿ ರಘು, ಮೆಂಟ್ಲಾಗಿರೋ ಅವನಿಗೆ ಇಷ್ಟೊಂದು ಕಾಳಜಿ ಇರುವಾಗ ನಾನೊಬ್ಬ ಪ್ರಿನ್ಸಿಪಾಲ್ ಆಗಿ ನನಗೆಷ್ಟಿರ್ಬೇಕು? ಸಾರಿ ರಘು. ಗುಡ್ ಮಾರ್ನಿಂಗ್ ಸರ್. ಓ, ಕೂತ್ಕೊಳ್ಳಿ. ಸಿಟ್ ಡೌನ್ ಪ್ಲೀಸ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಒಳ್ಳೆ ಕ್ವಾಲಿಫಿಕೇಶನ್ ತಗೊಂಡಿದ್ದೀರಾ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ. ಆಲ್ ದ ಬೆಸ್ಟ್. ಎಸ್ ಸರ್. ಓಕೆ ಸರ್. ಸಾರಿ, ಮಿನಿಸ್ಟರ್ ಕಡೆಯಿಂದ ಫೋನ್ ಬಂದಿತ್ತು. ಅವ್ರ ಕಡೆಯವ್ರು ಯಾರೋ ಇದಾರಂತೆ, ಅವ್ರಿಗೆ ಕೆಲಸ ಕೊಡ್ಬೇಕಂತೆ. ಐ ಆಮ್ ವೆರಿ ಸಾರಿ ಸರ್. ಏನ್ ರೆಕಮೆಂಡೇಶನ್ ಸರ್? SSLC ಓದಿರೋರಿಗೆ ಒಳ್ಳೆ ಜಾಬಾ? ನಾ ಡಿಗ್ರಿ ಓದಿದ್ದೆ ಸರ್, ಕಷ್ಟಪಟ್ಟು ಓದಿದ್ದೀನಿ. ಇಷ್ಟೊಂದು ಕಷ್ಟಪಟ್ಟು ಓದಿ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ ತಗೊಂಡವ್ರಿಗೆ ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ ಸರ್, ಇದು ನ್ಯಾಯನಾ ಸರ್? ಸರ್, ಬೆಳಗ್ಗೆ 7 ಗಂಟೆಯಿಂದ ಕ್ಯೂನಲ್ಲಿ ಇದ್ದೀನಿ ಸರ್. ತಿಂಡಿನೂ ತಿಂದಿಲ್ಲ ಸರ್. ಹೊಟ್ಟೆ ಹಶ್ವಾದ್ರೂ ಊಟನೂ ಮಾಡಿಲ್ಲ ಸರ್. ಕೆಲಸ ಸಿಕ್ಕಿದ ತಕ್ಷಣ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬಹುದು ಅಂತ ನಾನು ಎಷ್ಟೊಂದು ಆಸೆ ಪಟ್ಟಿದ್ದೆ ಸರ್. ಆದ್ರೆ ನೀವು ಏನ್ ಸರ್ ಇದಲ್ಲ? ಹಾಯ್ ಸಂಡೇ. ಹಾಯ್. ನಮ್ಮ ಅಕ್ಕನಿಗೆ ಮುಂದಿನ ತಿಂಗಳು ಮದುವೆ. ಡೌರಿ ಕೊಟ್ಟಿಲ್ಲ ಅಂದ್ರೆ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದಾರೆ ಗಂಡಿನ ಕಡೆಯವರು. ಅದಕ್ಕೆ ತುಂಬಾ ಯೋಚನೆ ಆಗಿದೆ. ನಮ್ ತಂದೆ ಬಡ್ಡಿಗೆ ದುಡ್ಡು ತಗೊಂಡ್ಬಿಟ್ಟು ಬಡ್ಡಿ ಕಟ್ಟಕ್ಕಾಗದೆ ತುಂಬಾ ಅವಸ್ಥೆ ಪಡ್ತಾ ಇದ್ದಾರೆ. ಅದೆಲ್ಲ ನಮಗ್ ಗೊತ್ತಿಲ್ಲದೆ ನಾವ್ ಇಷ್ಟ ದಿವಸ ಊರು ಸುತ್ಕೊಂಡಿದ್ವಿ ಕಣ. ಇನ್ನೂ ಕಾಲ ಮಿಂಚಿಲ್ಲ ಕಣ್ರು. ಕೆಲ್ಸ ಹುಡುಕ್ರಿ, ಖಂಡಿತ ಎಲ್ರಿಗೂ ಕೆಲಸ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಟೈಮ್ ನಾನು ನಿಮ್ ಭೇಟಿ ಆದಾಗ ಎಲ್ರೂ ಒಂದೊಂದು ಕೆಲಸದಲ್ಲಿ ಇರ್ಬೇಕು. ನಾನಿನ್ ಬರ್ಲಾ? ಬಾಯ್ ಬಾಯ್. ಹಾಯ್ ಪ್ರಕಾಶ್. ಏನೋ ಮಗ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದೀಯಾ? ಏನ್ ಮಗ ಮಾಡೋದು? ಮನೇಲಿದ್ರೆ ತುಂಬಾ ಬೋರ್ ಕಣ. ನಿಮ್ ಶುಗರ್ ಫ್ಯಾಕ್ಟ್ರಿಗೆ ಹೋಗಲ್ವೇನೋ? ನೀನು ಹೇಳೋ ಸರಿ ಕಣ. ಫ್ಯಾಕ್ಟ್ರಿಗೆ ಹೋದಕ್ಕೆ ನನಗೆ ಇಷ್ಟ ಇಲ್ಲ ಕಣ. ಬೇರೆ ಏನಾದ್ರು ಮಾಡ್ತೀನೋ? ಅದೇ ನನಗೂ ಹೇಳೋ. ಆದ್ರೂ ದುಡ್ಡಿನ ಸಮಸ್ಯೆ ಕಣ. ಲೋನ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಲೋ, ನೀ ಅಂದ್ಕೊಂಡಿರೋಷ್ಟು ಅಷ್ಟು ಸುಲಭ ಅಲ್ಲ ಕಣ. ಅದಕ್ಕೆಲ್ಲ ಯಾಕೆ ಮಗ ಚಿಂತೆ ಬೀಳ್ತೀಯಾ? ನಿಮ್ ಡ್ಯಾಡಿ ಹೆಲ್ಪ್ ಮಾಡ್ತಿದ್ರೇನೋ? ನಾವಿದೀವಲ್ಲೋ, ನಾವ್ ಹೆಲ್ಪ್ ಮಾಡ್ತೀವಿ ಮಗ. ಥ್ಯಾಂಕ್ಸ್ ಕಣ. ಆದ್ರೆ ನನ್ನಿಂದ ನಿಮ್ಗೆ ಯಾಕೆ ತಂದ್ರೆ? ಲೋ, ಹಾಗೆಲ್ಲ ಹೇಳ್ಬೇಡ ಕಣೋ. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ರೆ ಕಣೋ ಆ ಫ್ರೆಂಡ್ಶಿಪ್ಗೆ ಅರ್ಥ. ಗೊತ್ತಾಯ್ತಾ? ಹೌದು ಮಗ, ನಮ್ ಫ್ರೆಂಡ್ಶಿಪ್ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ಯಲ್ಲ,
ನನ್ಗಷ್ಟು ಸಾಕೋಣ. ನಿನ್ ಬಗ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಕಣೋ. ನೋಡ್ ಮಗ, ಫ್ರೆಂಡ್ಶಿಪ್ ಅಂದ್ರೆ ಇದೇ ಕಣೋ. ನಮ್ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಪ್ರಾಣ, ನನ್ನ ಜೀವನ ಆದ್ರೂ ಕೊಡ್ತೀನಿ ಕಣ್ರೋ. ಓಕೆ ಮಗ, ಟೈಮ್ ಆಯ್ತು, ಹೊರಡೋಣ. ಅದ್ ಸರಿ, ರಘು ಹೇಳ್ರು ಕಾಣಿಸ್ತಾ ಇಲ್ಲ. ಅವನು ನೋಡಿದ್ರೆ ನಾನು ಮಿಟ್ ಮಾಡ್ಕೊಳ್ರು. ಮಿಸ್ ಮಾಡಿದ್ರೆ ದಯವಿಟ್ಟು ಹೇಳ್ರು. ಸ್ಕೂಲ್ಗೆ ಹೋಗುವಾಗ ನೀವ್ಯಾಕೆ ಯಾವಾಗ್ಲೂ ಅಳ್ತಾ ಇರ್ತೀರಾ? ಆಟ ಕರ್ಕೊಂಡೋಗ. ಯಾರೋ ನೀನು ಮಕ್ಳನ್ನ ಕಳಿಸ್ತಾ ಇದೀಯಾ? ಮಕ್ಳು ಯಾವಾಗ್ಲೂ ಅಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆಟೋದವನಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ, ಅವ್ನು ನಿಮ್ಗೆ ಪರಿಚಯ ಇದ್ದವನ? ಇದೆಲ್ಲ ನಿಂಗೆ ಬೇಡವಾದ ವಿಷಯ ಕಣ. ಹೋಗ. ಇವನು ನೋಡಿದ್ರೆ ಎಡವಟ್ಟಿದ್ದಂಗಿದ್ದಾನೆ. ಅಪ್ಪ ರಘು, ಒಂದ್ ನಿಮಿಷ ಇರು ಮಗ. ಏನಮ್ಮ? ಈಗ ಹೋಗ್ಬಿಡ್ತೀನಮ್ಮ. ಬಟ್ರೆ ಒಂದು ಟೀ ಕೊಟ್ಟೆ ಮಾರ್ಯಾರೆ. ಎಂತ ರಘು, ಕಾಲೇಜು ಮುಗಿದ ತಕ್ಷಣ ಈ ಕಡೆ ಕಾಣಿಸ್ಕೊಳ್ಳಿಲ್ಲ. ಪ್ರೈವೇಟ್ ಕೆಲಸನೂ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಕೆಲಸನೂ ಸಿಗ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ ನಾನು. ಎಂತ ಮಾರಾಯ ನೀನು, ಎಲ್ಲದಕ್ಕೂ ಸರ್ಕಾರನ ನಂಬಿದ್ರೆ ಆಗುತ್ತಾ? ನನ್ನ ನೋಡು, ಸ್ವಯಂ ಉದ್ಯೋಗ ಮಾಡಿಕೊಂಡು ಹಾಗಿದ್ದೇನೆ. ಸ್ವಂತ ಉದ್ಯೋಗ ಮಾಡೋಣ ಅಂದ್ರೆ ನನ್ನ ಹತ್ರ ಬಂಡವಾಳ ಇಲ್ಲ, ಅದಕ್ಕೆ ಹೇಗೆ ಅಲಿತಾ ಇದ್ದೀನಿ. ಅದು ಸರಿನೇ, ಪ್ರಯತ್ನ ಪಟ್ಟರೆ ಖಂಡಿತ ಫಲ ಸಿಕ್ಕೇ ಸಿಗ್ತದೆ.
ಭಿಕ್ಷೆ ಬಿಡಿಸಿ ಆ ಕಾಸಲ್ಲಿ ಶೋಕಿ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಹಲೋ 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 ಹಲೋ, ಜೋರೇ ಮಾತಾಡಯ್ಯ. ಹಲೋ, ಸೌಂಡ ಮಾತಾಡಯ್ಯ. ಹಲೋ ಹಲೋ. ಹಲೋ, ಪೊಲೀಸ್ ಸ್ಟೇಷನ್? ದೇವಸ್ಥಾನದ ಹತ್ರ ಒಂದು ಪ್ರಾಬ್ಲಮ್ ಇದೆ, ತಕ್ಷಣ ಬನ್ನಿ. ತಗೊಳ್ಳ. ಏನ್ರಿ ಪ್ರಾಬ್ಲಮ್ ಇಲ್ಲ? ಯಾರು ಫೋನ್ ಮಾಡಿದ? ಇವನು ಈ ಮಕ್ಕಳು ತಂದೆ ಸರ್. ಈ ಮಕ್ಕಳನ್ನ ಭಿಕ್ಷೆ ಬೇಡಿಸ್ತಾ ಇದ್ದೀನಿ ಸರ್. ಇವನು ನಿಮ್ ತಂದೆ ಏನ? ಇವನು ನಿಮ್ಗೆ ಭಿಕ್ಷೆ ಬೇಡಿಸ್ತಾ ಇದ್ದಾನ? ನಿಜ ಹೇಳಿ. ಇವನು ನಿಮ್ಗೆ ಸ್ಕೂಲ್ ಹೋಗಬೇಡ ಅಂತ ಹೇಳಿ ನಿಮ್ಮನ್ನ ಭಿಕ್ಷೆ ಬೇಡಿಸ್ತಾ ಇದ್ದಾನ? ಮಕ್ಕಳೇ, ಅಳಿಬೇಡಿ. ಸರ್, ಇವ್ರನ್ನ ಒಡಗುಟ್ಟಿದವರಲ್ಲ, ಆದ್ರೆ ಇವತ್ತಿಂದ ಇವರೇ ನನ್ನ ತಮ್ಮ ತಂಗಿ. ಈ ಮಕ್ಕಳನ್ನ ನನ್ನ ಜೊತೆಲೇ ಇಟ್ಕೋಬಹುದು, ಆದ್ರೆ ಇವರಿಲ್ಲೇ ಸುರಕ್ಷಿತವಾಗಿರೋಕ್ ಸಾಧ್ಯ. ವಾರಕ್ಕೊಂದ್ಸಲ ಬಂದು ನೋಡ್ಕೊಂಡು ಹೋಗ್ತೀನಿ. ನನ್ನಿಂದ ಸಹಾಯ ಮಾಡ್ತೀನಿ. ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿ ಸರ್, ಪ್ಲೀಸ್. ಈಗಿನ ಕಾಲದಲ್ಲಿ ಅವ್ರವ್ರ ಮಕ್ಕಳನ್ನೇ ಅವರು ಚೆನ್ನಾಗಿ ನೋಡ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ನೀನ್ ಈ ಮಕ್ಕಳನ್ನ ನೀನು ಸ್ವಂತ ತಮ್ಮ ತಂಗಿ ತರ ನೋಡ್ಕೊಳ್ತಿದೀಯಲ್ಲ, ಅಂದ್ಮೇಲೆ ತುಂಬಾ ಒಳ್ಳೆಯವನಪ್ಪ. ನೀನೇನ್ ಚಿಂತೆ ಮಾಡ್ಬೇಡ. ಈ 2 ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗು. ಇಲ್ಲಿ ತುಂಬಾ ಮಕ್ಕಳಿದ್ದಾರೆ. ಈ 2 ಮಕ್ಕಳನ್ನ ಆ ಮಕ್ಕಳ ಜೊತೆ ಸ್ವಂತ ಮಕ್ಕಳನ್ನ ನೋಡ್ಕೋತೀನಿ. ನೀನೇನ್ ಚಿಂತೆ ಮಾಡ್ಬೇಡಪ್ಪ. ಬನ್ನಿ ಮಕ್ಕಳ, ಬನ್ನಿ. ಹೇಗಿದೆಯಾ ಪೂಜಾ? ಅವತ್ ನಿನ್ ಕೋಪದಲ್ಲಿ ಹೋಗ್ಬಿಟ್ಟೆ. ಅವತ್ತಿಂದ ನೀನ್ ನೋಡಕ್ಕೆ ಆಗ್ಲಿಲ್ಲ. ನನ್ ನೋಡ್ ನಂಗೆ ಏನ್ ಪ್ರಯೋಜನ? ಪೂಜಾ, 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 ನೀನನ್ನ ಅರ್ಥ ಮಾಡ್ಕೋತಾ ಇಲ್ಲ. ನನ್ ತಾಯಿನ ಬಿಟ್ರೆ ನೀನೇ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇರೋದು. ನಾನು ನಿನ್ ಮೇಲೆ ಪ್ರಾಣನೇ ಇಟ್ಟಿದ್ದೀನಿ. ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ಪ್ರೀತಿ ಮಾಡೋದಿಕ್ಕೂ ನಿನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೂ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು. ಯಾವಾಗ ನೀನು ನನಗೋಸ್ಕರ ಬಾಳೋದಕ್ಕೆ ಪಣ ತೊಟ್ಟಿಯೋ ಆವಾಗಲೇ ನಾನು ನಿನಗೋಸ್ಕರ ಬಾಳೋದಕ್ಕೆ ತೀರ್ಮಾನ ತಗೊಂಡೆ. ನನ್ನ ಮಾತು ಕೇಳು ಪೂಜಾ, ಸ್ವಲ್ಪ ತಡ್ಕೋ. ಈ ಊರೇ ಮೆಚ್ಚೋ ಹಾಗೆ ನಾನು ನಿನ್ನ ಕೈ ಹಿಡಿತೀನಿ ಪೂಜಾ. ಈಗ ಸಂತೋಷನಾ? ನಾನು ನಿನ್ನ ಸ್ಟ್ರೈಟ್ ಆಗಿ ಕೇಳ್ತಾ ಇದ್ದೀನಿ, ನೀನ್ ಪ್ರೀತಿ ಮಾಡ್ತೀಯೋ ಇಲ್ವೋ? ನಿಜವಾಗ್ಲೂ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಖಂಡಿತ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಸಿಕ್ಕಿದ ತಕ್ಷಣ ನಾನು ನಿನ್ನ ಮದುವೆ ಆಗ್ತೀನಿ. ಲೈಫ್ ಲಾಂಗ್ ನಾನು ನಿನ್ನ ಪ್ರೀತಿಸ್ತಾ ಇರ್ತೀನಿ. ಈಗಲಾದ್ರೂ ಸ್ವಲ್ಪ ನಗ್ಬೋದಲ್ಲ? ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ.
ಭಾಷೆಯೊಂದೇ ಸಾಕು ಮೊದಲ ಪ್ರೀತಿಗೆ ಈ ಕೋಟೆ ಭಾಷೆ ಯಾಕೆ ಬೇಕು ಈ ಪ್ರೇಮಕ್ಕೆ ಮೌನ ಭಾಷೆಯೊಂದೇ ಸಾಕು ಮೊದಲ ಪ್ರೀತಿಗೆ ಮೌನ ಭಾಷೆಯೊಂದೇ ಸಾಕು ಮೊದಲ ಪ್ರೀತಿಗೆ ನಾನಿನ್ನು ಒಂದು ಮಾತು ಕೇಳಲೇನಪ್ಪ. ಏನಮ್ಮ? ಪೂಜಾ ಬಗ್ಗೆ ನಿಂಗೆ ಏನ್ ಅನ್ಸ್ತದ ಮಗ? ಪೂಜಾ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಲ್ಲಮ್ಮ. ಅದಕ್ಕೆ ಕೇಳ್ತಾ ಇದೀನಿ ಕಣಪ್ಪ. ಪೂಜಾ ನನ್ ತುಂಬಾ ಇಡ್ಸೋಳೆ, ನನ್ ಸೊಸೆ ಮಾಡ್ಕೊಳ್ಳುವ ಅಂತೀವ್ನಿ. ತಾಯಿ ಇಲ್ಲದ ತಬ್ಲಿ ಬ್ಯಾರೆ. 1 ರೂಪಾಯಿ ಕೊಡೋಕ್ಕೂ ಯೋಚನೆ ಮಾಡು. ಈ ಪ್ರಪಂಚದಾಗೆ 1 ಲಕ್ಷ ರೂಪಾಯಿ ಕೊಟ್ಟು ನನ್ ಪ್ರಾಣನ ಉಳಿಸೋಳೆ. ಇವತ್ ನಾ ಬದುಕಿರಕ್ ಅವಳೆ ಕಾರಣ. ಅಮ್ಮ, ನಿಂಗೊಂದು ಮಾತು ಹೇಳ ಅಮ್ಮ. ಏನು ಅಂತ ಹೇಳ ಮಗ? ಏನಿಲ್ಲ, ನನ್ಗೊಂದು ಕೆಲಸ ಸಿಕ್ಕಿದ ತಕ್ಷಣ ಮದುವೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡಿದ್ವಿ. ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಸಂಕೋಚ ಪಡ್ತಾ ಇದ್ದೆ, ಆದ್ರೆ ನೀನೇ ಹೇಳ್ಬಿಟ್ಟೆ ಅಮ್ಮ. ಅಯ್ಯೋ ಕಳ್ಳ. ಸರಿ, ನೀನೇ ಹೇಳಪ್ಪ. ಡೈಲಿ ನಾನೇ ಹೇಳ್ತೀನಿ, ಇವತ್ತಾದ್ರೂ ಅವ್ನು ಹೇಳಿ. ಯಾವ್ದು ಬೇಗ ಹೇಳ್ರ, ಹೊಟ್ಟೆ ಹಸಿತಾ ಇದೆ. ನೀ ಹೇಳಯ್ಯ. 5 ಕೂಲ್ ಡ್ರಿಂಕ್ಸ್ ಕೊಡಿ. ಅಪ್ಪು ನಡನ ಹೆಂಗೆಂಗೋ ಖರ್ಚು ಮಾಡ್ಕೊಂಡು ಮೆರಿತಾವೆ, ಬಡತಾವು. ರಘು ಇಲ್ವಾ? ಯಾವಾಗ ಕಾಲೇಜ್ ಮುಗಿತು ಆವಾಗ್ಲಿಂದ ಈ ಕಂಪ್ನಿ ಆ ಕಂಪ್ನಿ ಅಂತ ಓಡಾಡ್ತಾ ಇದ್ದಾನೆ. ಇತ್ತೀಚೆಗೆ ನಮ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ನಮ್ಮನ್ನ ನೋಡು, ನಾವು ಜಾಲಿಯಾಗಿದ್ದೀವಿ. ಫ್ರೀ ಬರ್ಡ್ಸ್. ಸರಿ ರಾಜು, ನಾ ಇನ್ನು ಹೊರಡ್ತೀನಿ. ಸರಿ ಪೂಜಾ, ರಘುನ್ ಕೇಳಿದೆ ಅಂತ ಹೇಳಿ. ಅಕ್ಕೋ, ಪಾರ್ವತಕ್ಕ, ಅಕ್ಕೋ ಬಾ ಕೆಲ್ಸಕ್ಕೆ ಹೋಗುವ. ಬಂದೇ ಇರು. ನಡಿ. ಅಮ್ಮ ಇವತ್ತು ಕೆಲ್ಸಕ್ಕೆ ಬರಲ್ಲ, ನೀವ್ ಹೋಗಿ. ಸರಿ, ನಾವೇ ಹೋಯ್ತು ಬಿಡು. ಇಲ್ಲ ಮಗ, ನಾ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕಷ್ಟ ಆಯ್ತದೆ ಕಣ್ಲ. ಆಪರೇಷನ್ ಆಗಿ ಇನ್ನೂ 1 ವಾರ ಆಗಿಲ್ಲ, ಅಷ್ಟರಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಎಲ್ಲ ನಾನು ನೋಡ್ಕೋತೀನಮ್ಮ, ನಡಿ. ಏನಮ್ಮ ಮೈ ಇಷ್ಟೊಂದು ಸುಡ್ತಾ ಇದೆ? ಅಡಿಗೆ ಮಾಡ್ತಿದ್ದಲ್ಲ ಮಗ, ಅದಕ್ಕೆ ಮೈ ಸುಡ್ತಾ ಅದಷ್ಟೇ. ಸರಿಯಮ್ಮ, ನೀನು ಆಸ್ಪತ್ರೆಗೆ ಕರ್ಕೊಂಡು. ಬೇಡ ಕಣ್ಣ. ಅಕ್ಕ, ಸ್ವಲ್ಪ ಸೈಕಲ್ ಕೊಡ್ತೀರಾ? ನಮ್ಮ ಅಮ್ಮನಿಗೆ ಆಸ್ಪತ್ರೆಗೆ ಕರ್ಕೊಂಡು ತಗೊಂಡೋಗು. ಅಮ್ಮ ಬರಮ್ಮ, ಆಸ್ಪತ್ರೆಗೆ ಹೋಗೋಣ ಬಾ. ಅಯ್ಯೋ ಬ್ಯಾಡ ಕಣೋ ಮಗ, ಹೇಳಿದ್ರೆ ಕೇಳಲ್ಲ ಅಂತೀಯಲ್ಲೋ. ನನ್ಗೇನು ಇಲ್ಲ ಕಣೋ. ಅಯ್ಯೋ ನಡೀಪ.
ತಾಯಿಗೆ ಹುಷಾರಿಲ್ಲ. ಒಂದ್ 2 ದಿವಸದಿಂದ ಜ್ವರ ಅಟೆಯ, ಅದಕ್ಕೆ ಗಾಬರಿ ಆಗ್ಬಿಟ್ಟವನೆ. ಇನ್ನು ಚಿಕ್ಕವನಲ್ವಾ? ನಮ್ ತಾಯಿಗೆ ಇಂಜೆಕ್ಷನ್ ಕೊಡ್ಬೇಡಿ, ಮಾತ್ರೆ ಕೊಡಿ, ಹೇಗಾದ್ರೂ ಮಾಡಿ ಗುಣ ಮಾಡ್ಬಿಡಿ ಪ್ಲೀಸ್ ಡಾಕ್ಟರ್. ಒಳ್ಳೆ ಹುಡುಗ. ತಾಯಿ ಅಂದ್ರೆ ಅಷ್ಟೊಂದು ಇಷ್ಟನ ನಿನಗೆ? ಅವ್ರಿಗೆ ಇಂಜೆಕ್ಷನ್ ಕೊಟ್ರೇನೆ ಸರಿ ಹೋಗುದು. ಇಂಜೆಕ್ಷನ್ ಹಾಕಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಕರ್ಕೊಂಡು ಮಾಮ ಹೋಗೋಣ. ನಾನು ಹೆಣ್ಣೆ ಹುಟ್ಟಿದ್ರೆ ಏನಮ್ಮ ಮಾಡ್ತಾ ಇದ್ದೆ? ಮದುವೆ ಮಾಡ್ಬಿಟ್ಟು ನೆಮ್ಮದಿಯಾಗಿರ್ತಿದ್ದೆ. ನಾನು ಗಂಡು ಹುಡುಗಾಗಿ ಹುಟ್ಬಿಟ್ಟೆ ಅಲ್ಲ? ಅಯ್ಯೋ, ನೀ ಗಂಡಾಗಿ ಹುಟ್ಟಿದ್ದಕ್ಕೆ ನಂಗೇನು ಚಿಂತೆ ಇಲ್ಲ ಕಣ್ಮಗ. ಮತ್ ಯಾಕಮ್ಮ ನಗೋದೇ ಇಲ್ಲ? ಸರಿ, ನಗ್ತೀನಿ ಬಿಡು. ಏಟೊಂದು ಬಿಸಿಲದೆ ಮಗ. ಅಪ್ಪಪ್ಪ, ನೆತ್ತಿ ಎಲ್ಲ ಸುಟ್ಟೋಯ್ತದೆ. ಈ ಬಿಸಿಲ್ನಾಗೆ ನಂಗಿರೋ ನಿನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ನಾನು ಈ ಕಂಪ್ನಿ ಆ ಕಂಪ್ನಿ ಅಂತ ಅಲ್ದು ಸುಸ್ತಾಗಿದ್ದೀನಿ. ಯಾರು ನನಗೆ ಕೆಲಸ ಕೊಡ್ತಿಲ್ಲ. ನಾನು ನಿನ್ ಜೊತೆ ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ಬಿಡ್ತೀನಿ. ಇದಕ್ಕೆ ಏನ್ಲ ನಾನು ನಿನ್ನ ಓದಿಸಿದ್ದು? ಬಾ ಮಗ, ಇದ್ ಕಡೆ ಬಾ. ಮಗ, ಇದ್ಯಾಕೆ ಇವ್ರ ಇದ್ ಕಡೆನೆ ಬತ್ತಾವ್ರೆ? ನೀನ್ ರಘು ಅಲ್ವಾ? ಹೌದು ಸರ್. ಅವತ್ ನಮ್ ಕಂಪ್ನಿಗೆ ಬಂದಿದ್ದೀಯಲ್ಲ, ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ಈಗ ಗೊತ್ತಾಯ್ತು ಸರ್. ನಾನು ಬಡ ಕುಟುಂಬದಿಂದ ಬಂದವನು. ಹಣ ಅಂತಸ್ತು ಬಂದ್ಮೇಲೆ ಹಣದಿನೆಲ್ಲ ಏನು ಮರ್ತಿಲ್ಲ. ಆವತ್ತು ನೀವು ಮಾತಾಡಿದ ಮಾತನ್ನ ನಾನು ಯೋಚನೆ ಮಾಡಿ ನೋಡಿದೆ. ನಿಮ್ಮಂತ ಬ್ರಿಲಿಯಂಟ್ ಹುಡುಗನೇ ನಮ್ಮ ಕಂಪ್ನಿಗೆ ಬೇಕು ಅಂತ ನಿರ್ಧಾರ ಮಾಡಿದೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಸಂತೋಷ ಬುದ್ಧಿ. ಬರ್ತೀನಿ ರಘು. ಆಯ್ತು ಸರ್, ಬರ್ತೀನಮ್ಮ. ಆಯ್ತು ಮಗ. ಅಮ್ಮ, ನಾನು ಪೂಜಾ ಫೋನ್ ಮಾಡಿ ಬರ್ತೀನಮ್ಮ. ಓ ಸೇರ್ ಮಗ, ನಾನು ನಿನ್ ಜೊತೆ ಬರ್ತೀನಿ. ಆಯ್ತು ಬಾಮ್ಮ. ರಿಂಗಾಗ್ತಾ ಇದೆ. ಪೂಜಾ, ನಾನು ರಘು ಮಾತಾಡೋದು. ಸಂತೋಷ ವಿಷಯ ಪೂಜಾ. ನನಗೆ ಕೆಲಸ ನಾನು ಮನೆಗೆ ಬರ್ತಾ ಇದ್ದೆ ಪೂಜಾ. ಪೂಜಾ, ರಘು ಕೆಲಸ ಸಿಕ್ಕದೆ. ಅದ ಪೂಜಾ, ನಾಳೆ ಅಮ್ಮ ನಾನು ನಿಮ್ಮ ಮನೆಗೆ ಬರ್ತಿದ್ದೀವಿ. ಅಯ್ಯೋ ಕೊಡ್ಲ ಪೂಜಾ, ರಘು ಕೆಲಸ ಸಿಕ್ಕದೆ, ನಾವು ನಿಮ್ ಮನೆಗೆ ಬರ್ತಾ ಇದೀವಿ. ಅಯ್ಯೋ ಕಟ್ಟಾಗೋಯ್ತು ಕಡ್ಲ ಮಗ. ಹೌದಾ? ಹಲೋ, ಬನ್ನಿ ಬನ್ನಿ. ವೆಲ್ಕಮ್, ಬನ್ನಿ. ಪೂಜಾ, ಬಾಮ್ಮ ಇಲ್ಲಿ. ಬಂದೆ ಡ್ಯಾಡಿ. ನೋಡಮ್ಮ. ತಗೊಳ್ಳಿಮ್ಮ. ಚೆನ್ನಾಗಿದೆಯಮ್ಮ? ನಿಮ್ ಬಗ್ಗೆ, ನಿಮ್ ಮಗನ ಬಗ್ಗೆ ಪೂಜಾ ತುಂಬಾ ಹೇಳಿದಾಳೆ. ಇವತ್ತು ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು. ಪೂಜಾ ಏನೇ ಆಸೆ ಪಟ್ಟು ಕೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ಅವಳು ನಿಮ್ ಮಗನ ಆಸೆ ಪಟ್ಟಿದ್ದಾಳೆ. ನಾನು ಬೇಡ ಅನ್ನೋಲ್ಲ, ನಾನು ಒಪ್ಕೊಂಡಿದ್ದೀನಿ. ನೀವು ಇಷ್ಟು ಸುಲಭವಾಗಿ ಒಪ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಸಂತೋಷ ಆಯ್ತು. ನನ್ನ ಮಗು ತಾಯಿಲಿ ತಬ್ಲಿ. ನಾನು ಮನಸ್ಸು ಮಾಡಿದ್ರೆ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಗಂಡು ಹುಡುಕಬಹುದಾಗಿತ್ತು. ಪೂಜಾ ಸಂತೋಷನೇ ನನ್ನ ಸಂತೋಷ. ನನ್ನ ಮಗಳು ಆಸೆ ಪಟ್ಟಿದ್ದನ್ನ ನಾನು ತಡ ಇಲ್ಲದೆ ಪೂರೈಸಿದ್ದೀನಿ. ಈಗ ನಿಮ್ ಮಗನ ಇಷ್ಟಪಟ್ಟಿದ್ದಾಳೆ. ಅವಳ ಆಸೆನ ಪೂರೈಸೋದು ನನ್ನ ಕರ್ತವ್ಯ. ನಿಮ್ ಮಗ ನನ್ನ ಮಗಳನ್ನ ಇಷ್ಟಪಟ್ಟಿದ್ದಾನೆ, ನನ್ನ ಮಗಳು ನಿಮ್ ಮಗನ್ನ ಇಷ್ಟಪಟ್ಟಿದ್ದಾಳೆ. ಇವರಿಬ್ರು ಚೆನ್ನಾಗಿರೋದೇ ನಮ್ಮ ಆಸೆ. ನಿನಗೆ ಸಂತೋಷ ನಮ್ಮ ಪೂಜಾ? ಯಾವ ಕಾಲ ಬರೋದೊಳಗೆ ತಂಟೆ ಬದಲಾಯಿಸ್ಕೊಂಡ್ಬಿಡುವ. ಆಯ್ತಮ್ಮ.
ತುಂಬಾ ಸಂತೋಷ. ಏನೋ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ? ಬರ್ತಾರೆ ಇರೋ. ಹಾಯ್ ಹಾಯ್. ಹಲೋ ಫ್ರೆಂಡ್ಸ್. ಹಾಯ್ ಹಾಯ್ ಹಾಯ್. ಓ ಅಮ್ಮನು ಬರ್ತಾ ಇದ್ದ ಕಣೋ. ನಮಸ್ಕಾರ. ನಮಸ್ಕಾರಪ್ಪ, ಚೆನ್ನಾಗಿದ್ದೀರಾ? ಹೂನಮ್ಮ. ಏನ್ ರಘು, ಮದುವೆ ಗಿದ್ದೆ ಆಗ್ಬಿಟ್ರು ಹೇಗೆ? ಒಳ್ಳೆ ಮದುಮಕ್ಕಳು ಬಂದಂಗ್ ಬರ್ತಾ ಇದ್ದೀರಾ? ನಿಮ್ಗೆ ಹೇಳ್ದೆ ಮದ್ವೆ ಆಗಲ್ಲ ಕಣೋ, ನಿಮ್ಗೆ ಹೇಳ್ಬಿಟ್ಟೆ ಮದ್ವೆ ಆಗೋದು. ಏನ್ ಹೇಳ್ತಾ ಇದ್ದೆ ರಘು? ಮುಂದಿನ ವಾರ ನನ್ ಮದ್ವೆ ಕಣೋ. ನೀವೆಲ್ಲ ನನ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಕಣೋ. ಎಲ್ಲೋ ಲಗ್ನ ಪತ್ರಿಕೆ? ನಿಮ್ಗೆ ಯಾಕೋ ಲಗ್ನ ಪತ್ರಿಕೆ? ಮದ್ವೆಗೆ ಬಂದ್ರಲ್ಲ? ಇರು, ನಾವು ಬರ್ತೀವಿ. ಬಂದ್ರು ಸ್ಟಾರ್ಟ್ ಆಯ್ತಾ ಇಲ್ಲ? ಎಲ್ಲರೂ ಸ್ವಲ್ಪ ತಿಳ್ರಿ. ನಾವೆಲ್ಲ ಇದೀವಲ್ವಾ? ಏನ್ ಮಾಡ್ಲಿ? ಈ ಪೇಷಂಟ್ ರಿಲೇಷನ್ ಯಾರು? ಇವರೇ ಸರ್. ನೀವು ಮಾತ್ರ ಬನ್ನಿ. ಅಮ್ಮ ಹೋಗಿಮ್ಮ. ನನ್ ಮಗನಿಗೆ ಏನಾಗದೆ ಡಾಕ್ಟ್ರೆ? ನೋಡಿಮ್ಮ, ನಿಮ್ ಮಗನಿಗೆ ಟೆಸ್ಟ್ ಮಾಡಿ ನೋಡಿದಾಗ ಅವನಿಗೆ 2 ಕಿಡ್ನಿನೂ ಫೇಲ್ಯೂರ್ ಆಗಿದೆ ಅಂತ ನಮಗ್ ತಿಳಿದು ಬಂತು. ಹಣಕಾಸು ಅಷ್ಟೇ ಆಗಿದ್ದಿದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೆ. ಭಾರತದಲ್ಲಿ ಎಷ್ಟೋ ಕಿಡ್ನಿ ಫೌಂಡೇಶನ್ಗಳಿವೆ, ಆದ್ರೆ ರಕ್ತ ಸಂಬಂಧಿಗಳು ಬಿಟ್ಟು ಹೊರಗಿನವರು ಕಿಡ್ನಿ ದಾನ ಮಾಡೋ ಹಾಗಿಲ್ಲ ಅಂತ ಸರ್ಕಾರ ರೂಲ್ಸ್ ಮಾಡಿದೆ. ನೀವೊಂದು ಕೆಲಸ ಮಾಡಿ, ನಿಮ್ ಸಂಬಂಧಿಕರ ಹತ್ರ ಡಿಸ್ಕಸ್ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ನೀವೆಲ್ಲರೂ ಏನ್ ನಿರ್ಧಾರ ತಗೋತೀರೋ ಅದಕ್ಕೆ ನಾವು ರೆಡಿ ಇದ್ದೀವಿ. ಅಯ್ಯೋ ಶಿವದೇ, ಎಲ್ಲ ದೇವರಿಗೆ ಬಿಟ್ಟಿದ್ದಮ್ಮ. ನನ್ನ ಮಗನ ಹೆಂಗಾರ ಉಳಿಸ್ಕೊಡಿ ಡಾಕ್ಟ್ರೆ. ರಘು ತುಂಬಾ ಸೀರಿಯಸ್ ಆಗಿದ್ದಾನೆ ಡ್ಯಾಡಿ. ಬೇಗ ಹೊರಟು ಬನ್ನಿ, ಬೇಗ ಬನ್ನಿ. ನಾನು ಹೇಳಿದ್ನಲ್ಲಮ್ಮ, ದಯವಿಟ್ಟು ಕಿಡ್ನಿಗೆ ಏರ್ಪಾಡು ಮಾಡಿ.
ಸಮಾಧಾನ ಮಾಡ್ಕೊಳ್ಳಿ. ಯಾರೇ ಕಾಪಾಡ್ಬೇಕಪ್ಪ ನಮ್ಮನ್ನ. ಎಕ್ಸ್ಕ್ಯೂಸ್ ಮೀ, ರಘು ನೋಡಿ ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ವಾರ್ಡ್ ನಂಬರ್ 9 ಅಲ್ಲಿ ಇದ್ದಾರೆ ನೋಡಿ. ಕಾಪಾಡಿ, ಬಾಳಿ ಬದುಕಬೇಕಾದವನು ನನ್ ಕಿಡ್ನಿ ಬೇಕಾದ್ರೆ ನನ್ ಮಗನಿಗೆ ಕೊಡ್ತೀನಿ ಡಾಕ್ಟ್ರೆ. ಅವನು ಬಿಟ್ಟು ನನಗ್ ಬದುಕಕ್ಕಾಗಕ್ಕಿಲ್ಲ ಡಾಕ್ಟ್ರೆ. ಅವನೇ ನನ್ ಜೀವ, ಅವನಿಗೆ ಏನು ಆಗ್ಬಾರ್ದು. ಅವನನ್ನ ಹೆಂಗಾರ ಉಳಿಸ್ಕೊಡಿ ಡಾಕ್ಟ್ರೆ. ಅಯ್ಯೋ, ನಾನ್ ನಿಮ್ಮನ್ನ ನಂಬಿದ್ದೀನಿ ಡಾಕ್ಟ್ರೆ. ನನ್ನ ಮಗನ ಹೆಂಗಾರ ಉಳಿಸ್ಕೊಡಿ. ನರ್ಸ್, ಕಮ್ ಇನ್ಸೈಡ್ ಪ್ಲೀಸ್. ಎಸ್ ಡಾಕ್ಟರ್. ನೋಡಿ ಸಿಸ್ಟರ್, ಇವನ್ನ ಕರ್ಕೊಂಡು ಹೋಗಿ ಚೆಕಪ್ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕಳಿಸ್ಕೊಡಿ. ಓಕೆ ಡಾಕ್ಟರ್, ಬನ್ನಿಮ್ಮ. ಬನ್ನಿಮ್ಮ. ಡಾಕ್ಟರ್, ರಿಪೋರ್ಟ್. ರಿಪೋರ್ಟ್ ಓಕೆ. ಆಪರೇಷನ್ಗೆ ಏರ್ಪಾಟ್ ಮಾಡಿ. ಓಕೆ ಡಾಕ್ಟರ್. ಪೂಜಾ, ಅಮ್ಮ, ನನ್ನ ಮಗನಿಗೆ ನಾನೇ ಕಿಡ್ನಿ ಕೊಡ್ತಾ ಇದ್ದೀನಿ. ನನಗೇನಾರ ಹೆಚ್ಚು ಕಮ್ಮಿ ಆಗೋದ್ರೆ ಅವನ್ನ ನೀನೇ ನೋಡ್ಕೋಬೇಕು ಕಣವ್ವ. ನೋಡ್ಕೋತೀರ? ನೋಡ್ಕೋತೀವಮ್ಮ, ನೀವೇನು ಹೆದರ್ಕೋಬೇಡಿ. ಬನ್ನಿಮ್ಮ, ಬನ್ನಿ ಒಳಗೆ. ಏನಮ್ಮ ಪೂಜಾ, ಏನ್ ವಿಷಯ? ಯಾಕೆ ಫೋನ್ ಮಾಡಿದೆ? ರಘು 2 ಕಿಡ್ನಿನೂ ಫೇಲ್ ಆಗಿತ್ತು ಡ್ಯಾಡಿ. ಅಲ್ಲಮ್ಮ, ಕಿಡ್ನಿ ಫೇಲ್ ಆದ ಹುಡುಗನ್ನ ಹೇಗಮ್ಮ ಮದುವೆ ಆಗ್ತೀಯ? ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನ್ ಚಿಕ್ಕವಳಾಗಿದ್ದಾಗ ನಾನು ಏನ್ ಬೇಡಿದ್ರು ನೀವಿಲ್ಲ ಅಂದಿಲ್ಲ. ರಘುನ್ ಬಿಟ್ಟು ಬಾಳಕ್ಕಾಗಲ್ಲ ನನ್ಗೆ. ದಯವಿಟ್ಟು ನನ್ನ ಆಸೆನ ನೆರವೇರಿಸ್ಕೊಡಿ ಡ್ಯಾಡಿ. ನನ್ನ ಮಗಳು ಏನೇ ಕೇಳಿದ್ರು ನಾನ್ ತಂದು ಕೊಡ್ತಿದ್ದೆ. ಇವತ್ತು ರಘುನ್ ಕೇಳಿದ್ಯಾ, ಅದನ್ನು ನೆರವೇರಿಸ್ತೀನಿ. ಬಮ್ಮ. ಡಾಕ್ಟರ್, ಆಪರೇಷನ್ ಸಕ್ಸಸ್ ಆಗಿದೆ. ನೀವೇನು ಹೆದರಬೇಡಿ, ಇಬ್ರು ಆರೋಗ್ಯವಾಗಿದ್ದಾರೆ. ನೀವಿಲ್ಲಿ ಹೋಗಿ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್. ರಘು, ಇಲ್ಲಿಗೆ ಬಂದೆ? ನಿನಗೆ 2 ಕಿಡ್ನಿನೂ ಫೇಲ್ ಆಗಿದೆ. ನಿನಗೆ ಆಪರೇಷನ್ ಮಾಡಿದ್ದಾರೆ. ನಿನ್ ಮೇಲೆ ಹೇಳ್ಬಾರ್ದು ಕಣೋ. ಅಮ್ಮ ಇಲ್ಲಿ ಪಕ್ಕದ ವಾರ್ಡಲ್ಲಿದ್ದಾರೋ?
ಅಮ್ಮನ ಹತ್ರ ಕರ್ಕೊಂಡು ಹೋಗು. ರಘು, ಹುಷಾರಾಗಿದೆಯೇನಪ್ಪ? ದೇವ್ರ ನಿನ್ ಸಂದಾಕಿಟ್ಟಿರ್ಲಿ ಮಗ. ಸಮಾಧಾನ ಮಾಡ್ಕೊಳ್ಳಿ, ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಕರ್ಕೊಂಡು ಹೋಗ್ಬೋದು. ಇವ್ರನ್ನ ಡಿಸ್ಚಾರ್ಜ್ ಮಾಡಕ್ ರೆಡಿ ಮಾಡಿ. ಓಕೆ ಡಾಕ್ಟರ್. ಅಮ್ಮ ಮನೆಗೆ ಹೋಗೋಣಮ್ಮ. ಏನು ಆಗಲ್ಲಮ್ಮ. ಡ್ಯಾಡಿ ಬನ್ನಿ ಡ್ಯಾಡಿ. ನನ್ನ ಮಗಳು ಚಿಕ್ಕ ವಯಸ್ಸಿಂದ ತಾಯಿ ಇಲ್ಲಿ ತಬ್ಲಿ. ಅವಳು ಕಣ್ಣೀರು ಹರಿಸೋದು ನನಗಿಷ್ಟ ಇಲ್ಲ. ಈಗ ಅವಳು ರಘುನ ಇಷ್ಟಪಡ್ತಿದ್ದಾಳೆ. ಇವತ್ತು ನಾನು ಇವಳನ್ನ ನಿಮಗೊಪ್ಪಿಸ್ತಾ ಇದ್ದೀನಿ. ನೀವೆಲ್ಲ ಇಲ್ಲೇ ಇದ್ದೀರಾ? ನೀವೆಲ್ಲ ಇಲ್ಲೇ ಇದ್ದೀರಿ ಅಂತ ನನ್ಗೊಂದು ಮಾತು ಹೇಳ್ಬಾರ್ದಾ? ಹೇಳಿದ್ರೆ ನೇರವಾಗಿ ನಾನು ಇಲ್ಲೇ ಬಂದ್ಬಿಡ್ತಾ ಇದ್ದೆ. ಯಾಕೋ ನನ್ ಮೈಯೆಲ್ಲ ಒಂಥರ ಆಗ್ತಿದೆ. ಒಂದ್ ದಿವಸ ನಮ್ ದೇಶನ ಯಾರು ಕೇಳ್ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ, ಯಾರು ಸಿಗ್ತಾ ಇಲ್ಲ. ಅದ್ ಸರಿ, ನೀವೆಲ್ಲ ಯಾಕೆ ಇಲ್ಲಿದ್ದೀರಾ? ನೀನು ಇಲ್ಲಿದೀಯಾ? ಇವಳು ಇಲ್ಲಿದ್ದಾಳೆ, ಇವನು ಅವನು. ನಿನಗೆ ಮದುವೆ ಆಗೋಯ್ತಾ? ನಿನಗೆ ಮದುವೆ ಆಗಿದ್ದಿದ್ರೆ ನೀನ್ ನನಗೆ ಹೇಳ್ತಾ ಇದ್ದೆ ಅಲ್ವಾ? ನನಗೆ ತುಂಬಾ ಸಂತೋಷ ಆಯ್ತು. ತಗೋ ಈ ಬುಕ್ ತಗೋ. ನೀನೇನು ಫೀಲ್ ಮಾಡ್ಕೋಬೇಡ. ನಿನ್ನ ನೋಡಿದ್ರೆ ನೀ ನಮ್ ದೇಶನ ರಕ್ಷಿಸ್ತೀಯ ಅನಿಸ್ತಾ ಇದೆ. ನೋಡು, ಈ ಬುಕ್ನ ನಿನ್ನ ಹತ್ರನೇ ಇಟ್ಕೋ. ಒಂದೇ ಒಂದ್ ದಿವಸ, ಆಮೇಲೆ ನಾ ಬಂದ್ಬಿಡ್ತೀನಿ. ನಂಗೆ ತುಂಬಾ ಸುಸ್ತಾಗ್ತಿದೆ, ನಾ ಬರ್ತೀನಿ. ಬರ್ತೀನಿ. ಹುಷಾರಾಗಿ ನೋಡ್ಕೋ, ನಾ ಬಂದ್ಬಿಡ್ತೀನಿ. ಏನಪ್ಪ ಬಂದೆ ನೋಡ್ದೆ ಏನೋ ಮಾತಾಡ್ಬಿಟ್ಟು ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ಟಿಯಲ್ಲ, ಯಾರು ನೀನು? ವಿ ಆರ್ ಒನ್ ಫ್ಯಾಮಿಲಿ, ವಿ ಆರ್ ಇಂಡಿಯನ್.